ಎಲ್ರಿಗೂ ಇದೊಂದು ವಿಶೇಷ ಸಂಚಿಕೆಯಾಗಿ ಮುಂದುವರಿತಾ ಇದೆ. ಆ ಮರ ದೊಡ್ಡ ಮರ ಅದು ಬಿದ್ದು ಬಿಟ್ರೆ ಕೆಳಗಡೆ 4-5 ಮನೆ ಇದೆ. ಅವ್ರ ಕಥೆ ಏನು ಅಂತಂದ್ರೆ ಮರ ಕಡಿಯಂಗಿಲ್ಲ. ಆ ಮರದ ಮೇಲೆ ಸಾವಿರಾರು ಪಕ್ಷಿಗಳ ಮನೆ ಮಾಡಿದಾರಪ್ಪ. 2 ಮನೆ ಮುಖ್ಯ, 1000 ಮನೆ ಮುಖ್ಯ ಕೇಳಿದರು. ಮುಂದೇನು ಅಂದೆ ಅದಾಗಿ 2 ವರ್ಷಕ್ಕೆ ದೇಶೀಯ ಕಾಲದಲ್ಲಿ ಆ 2 ಮರಗಳು ಪಕ್ಕದಲ್ಲಿ ವೆಟರ್ನರಿ ಹಾಸ್ಪಿಟಲ್, ಆ ಹಾಸ್ಪಿಟಲಿನ ಕಾಂಪೌಂಡ್ ಮೇಲೆ ಬಿತ್ತು. ಆ ಕಾಂಪೌಂಡ್ ಹೋದ ಮನೆ ಇದ್ದರೆ ಯಾರಿಗೇನು ಎಫೆಕ್ಟ್ ಆಗಲಿಲ್ಲ. ಅದು ಬೇಸಿಗೆ ಕಾಲ ಆಗಿದ್ದರಿಂದ ಈ ಪಕ್ಷಿಗಳು ಇರಲಿಲ್ಲ. ಅದರ ಭಗವಂತ ಇರ್ತಾನೆ. ಎಲ್ಲರೂ ಹೇಳೋದು ಒಂದೇ ನೋಡಿ, ನೀವು ಬರೀ ದೇವಸ್ಥಾನದಲ್ಲಿ ದೇವರು ಹೋಗಬೇಡಿ, ಆ ಅಭ್ಯಾಸ ಬಿಡಿ. ಆದರೆ ನಾನು ನೋಡಿದ ಪೈಕಿ ಅವಧೂತ ನಿಜವಾದ ಅವಧೂತ. ಓಂ ಶ್ರೀ ಗುರುಭ್ಯೋ ನಮಃ. ಗಂಗಣಪತಿಯೇ ನಮಃ. ವಾಗ್ದೇವಿಯೇ ನಮಃ. ಎಲ್ರಿಗೂ ಇದೊಂದು ವಿಶೇಷ ಸಂಚಿಕೆಯಾಗಿ ಮುಂದುವರಿತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ ಹಾಗೆ ಶ್ರೀಧರ್ ಸ್ವಾಮಿಗಳ ಬಗ್ಗೆ ಮಾತಾಡೋಕ್ಕೆ ನಮ್ಮ ಮುಂದೆ ಬಂದಂಥ ಶ್ರೀಧರ್ ರಾವ್ ಅವರು, ಕೆ.ವಿ. ಶ್ರೀಧರ್ ರಾವ್ ಅವರು, ನಾನು ಆ ಎಪಿಸೋಡ್ ಮುಗಿತಾನೆ ಹೇಳಿದ್ದೆ, ಮುಂದೆ ಒಂದು ಸಂಚಿಕೆ ಇದೆ, ಅದು ಕೂಡ ವಿಶೇಷವಾಗಿದೆ, ಭಾಗ 2 ನೋಡಿ ಅಂತ ನಿಮ್ಗೆ ಹೇಳಿದ್ದೆ. ಈಗ ಅದರದ ಮುಂದುವರೆದ ಭಾಗವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತೊಮ್ಮೆ ಸ್ವಾಗತ ನಿಮಗೆ ರಾಯರೇ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತದತ್ತಾಯ ಶ್ರೀಧರಾಯ ನಮೋ ನಮಃ. ಇದ್ರ ಜೊತೆಗೆ ಇವತ್ತು ಇನ್ನೊಂದು ಶ್ಲೋಕ ಆ್ಯಡ್ ಮಾಡೋಣ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಯಾಕೆ ಅಂತಂದರೆ ಭಾಳ ಆಶ್ಚರ್ಯಕರವಾಗಿ ಹೋದ್ವಾರ ನೀವು ನೋಡಿದಂಥ ಶ್ರೀಧರ್ ಸ್ವಾಮಿಗಳ ಒಂದು ಎಪಿಸೋಡ್ ಏನಿದೆ, ಅದನ್ನು ಮಾತಾಡ್ತಾನೆ ನನಗೆ ಗೊತ್ತಾಗಿದ್ದಂಥದ್ದು ಗುರುನಾಥರ ಒಡನಾಟನೂ ಶ್ರೀಯುತರಿಗಿತ್ತು ಅಂತ. ಹಾಗಾಗಿ ಗುರುನಾಥರನ್ನ ಎಷ್ಟು ಸಲ ಭೇಟಿಯಾಗಿದ್ರಿ, ಎಲ್ಲೆಲ್ಲಿ ಹೇಗೆ ಭೇಟಿ ಆದ್ರಿ, ಅದೇ ಸ್ವಾರಸ್ಯವಾಗಿದೆ. ಅದನ್ನು ದಯವಿಟ್ಟು ತಿಳಿಸ್ಕೊಡಿ. ಈ ವಾರವೇ ಒಂಥರ ಹೇಗೆ ಅಂತಂದರೆ ಗುರುಪೌರ್ಣಮಿ ವಾರ ಅಂತ, ಎಲ್ಲ ಗುರುವಿನ ಪಾರಾಯಣನ ಮಾಡ್ಬಿಡೋಣ, ಎಲ್ಲ ಕತೆ ಕೇಳೋಣ ಅಂತ ಹೇಳಿ. ಸಾಗರದಲ್ಲಿ ಗುರುನಾಥರ ಅಳಿಯ ಡಾಕ್ಟರ್ ರಂಗನಾಥ್ ಅಂತ ಅವರು ಪಶುವೈದ್ಯರಾಗಿದ್ದರು. ಅವರ ಮಗಳು ವಾಣಿ ಅಂತ. ಅವರು ಪಶುವೈದ್ಯರ ನಮ್ಮನೇಲಿ, ನಮ್ಮದು ಡೈರಿ ಫಾರಮ್ ಇತ್ತು, ನಮ್ಮಲ್ಲಿಗೆ ಚಿಕಿತ್ಸೆಗೆ ಬರ್ತಿದ್ರು. ಬಂದಾಗ ಅವರು ತಮ್ಮ ಮಾಮ ಗುರುನಾಥರ ಬಗ್ಗೆ ಒಂದು ವಿಶೇಷ ಹೇಳಿದರು. ಅವರು ವರದಳ್ಳಿ ಬರ್ತಾರೆ, ನಂಗೆ ಗೊತ್ತಿರಲಿಲ್ಲ ಬರ್ತಾರೆ ಅಂತ. ಇಲ್ಲ, ನಮ್ಮ ಮಾವ ಹೇಗಿದ್ದಾರೆ, ನನಗೆ ಒಂದು ಕಡೆ ಟ್ರಾನ್ಸ್ಫರ್ ಆಯಿತು. ಟ್ರಾನ್ಸ್ಫರ್ ಆದಾಗ ಇಲ್ಲ, ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ ನಿಮಗೆ ಅಂತ ಹೇಳಿದರು. ಬಟ್ ಏನೋ ನಮ್ಮ ಮಾವ ಹೇಳ್ತಾ ಇದ್ದಾರೆ ಸಮಾಧಾನಕ್ಕೆ ನಾನು ಸುಮ್ಮನಾದೆ. ಆದರೆ ಅದಾಗ ಒಂದು 15 ದಿವಸಕ್ಕೆ ನನಗೆ ಟ್ರಾನ್ಸ್ಫರ್ ಆರ್ಡ್ರ್, ಕ್ಯಾನ್ಸಲ್ ಆರ್ಡ್ರ್ ಬಂತು ಅಂತ ಹೇಳಿದರು. ಕಡೆಗೆ ಹೇಳಿದೆ, ಆದರೆ ನಾವು ದರ್ಶನ ಆಗಲಿಲ್ಲ ಸ್ವಾಮಿ. ಇಲ್ಲ, ಅವರು ವರದಳ್ಳಿ ಬಂದ ನಿಮ್ಗೆ ಹೇಗೆ ಕಳಿಸ್ತಾನೆ, ಹೋಗೋಣ ಅಂತಂದರು. ಅವರು ಡಾಕ್ಟರ್ ರಂಗನಾಥ್ ಅವರು ನಮ್ಮ ಮನೆಗೆ ಬಂದು ವರದಳ್ಳಿ ಕರ್ಕೊಂಡು ಹೋದರು. ಅವತ್ತು ವೆಂಕಟಾಚಲ ಅವಧೂತರು ಕೆಲವು ಶಿಷ್ಯರೊಡನೆ ಅಲ್ಲಿ ಬಂದಿದ್ದರು. ಬಂದಾಗ ನಮ್ಮ ವರದಳ್ಳಿ ಆಶ್ರಮ ಇಲ್ಲ, ಇವರು ಕಾಯಂ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ ಅಂದರೆ, ಆ ಸೀಸನ್ ಏನು ಸಿಗ್ತದೆ ಆ ಹಣ್ಣನ್ನು ತರ್ತಾರೆ. ಅದನ್ನು ಮನುಷ್ಯರಿಗೆ ಹೇಗೆ ಬಿಡಿಸ್ಕೊಡ್ತಾರೋ ಅದೇ ರೀತಿಯಲ್ಲ. ವರದಳ್ಳಿ ಶ್ರೀಧರ ಆಶ್ರಮ ಒಂದು ಹಲಸಿನ ಮರ ಇದೆ. ಆ ಹಲಸಿನ ಮರ ಕೆಳಗೆ ಕೂತ್ಕೊಂಡು ಅಲ್ಲಿ ಕಿತ್ತಳೆ ಹಣ್ಣು, ಮುಸಂಬೆ ಹಣ್ಣು ಏನೋ ಅಥವಾ ಸೇಬಣ್ಣು ಈ ಮನುಷ್ಯರಿಗೆ ಯಾಕೆ ಕೊಡ್ತಾರೆ ಆ ರೀತಿಯಾಗೆಲ್ಲ ತೆಗೆದು ಅವ್ರು ಬಂದಾಗ ಮಂಗಗಳೆಲ್ಲ ಬರ್ತವೆ ಇಲ್ಲಿ. ಆ ಮಂಗಗಳಿಗೆಲ್ಲ ಒಂದೊಂದು ಅಗೋ ಇಕೋ ಅಂತ ಕೊಡ್ತಾರೆ. ಇವರು ಆಶ್ರಮಕ್ಕೆ ಕಾಯಂ ಬರ್ತಾರೆ. ನನಗೆ ಗೊತ್ತಿರಲಿಲ್ಲಪ್ಪ ಅಂತಂದೆ. ಕಡೆ ಹೋಗಿ ಡಾಕ್ಟ್ರನ್ನ ಪರಿಚಯ ಮಾಡಿಸಿ ಉದ್ದ ನಮಸ್ಕಾರ ಮಾಡಿದೆ. ನಮಸ್ಕಾರ, ನಿಮ್ಮ ಹೆಸರು ಶ್ರೀಧರ ಅಂತಂದೆ. ಆಯಿತು ಬನ್ನಿ ಕೂತ್ಕೊಳ್ಳಿದ್ದು. ಕೂತ್ಕೊಂಡೆ. ಕೂತ್ಮೇಲೆ ಅವರು ಯೋಗಕ್ಷೇಮ ಅದು ಎಲ್ಲ ಮಾತಾಡಿದ್ಮೇಲೆ ನಮ್ಮ ಹಳೆಯ ಮನೆ ಹೋಗೋಣ ಅಂತ ಹಚ್ಚಿ ಕಾರ್ ಹತ್ತಿ ಅಂದರು. ಕಾರ್ ಹತ್ತಿದೆ. ಕಾರ್ ಹತ್ತಿದಾಗ ನನಗೆ ಒಂದು ಅಲರ್ಜಿ ಇತ್ತು. ನಾನು ಹೆಣ್ಮಕ್ಳ ಪಕ್ಕಕ್ಕೆ ಕೂತ್ಕೊತಿರ್ಲಿಲ್ಲ. ಇವರೇನು ಮಾಡಿದ್ರು, ಅವತ್ತು ಒಂದು ಹುಡುಗಿಯನ್ನು ನನ್ನ ಪಕ್ಕಕ್ಕೆ ಕೂರಿಸಿದ್ರು. ನಾವು ಒಟ್ಟು ಕೂತ್ಕೊಂಡೆ, ಏನು ಮಾತಾಡೋಣ ಕೂತ್ಕೊಂಡೆ. ಅವ್ರು ದಾರಿಯಲ್ಲಿ ಅದು ಮಾತಾಡ್ಸೋದು ಡಾಕ್ಟ್ರ್ ಮನೆಗೆ ಹೋದ್ರು.
ಡಾಕ್ಟ್ರ್ ಮನೆಗೆ ಹೋದಾದ್ಮೇಲೆ ಅವರು ಅವರ ಶಿಷ್ಯರು ಕೆಲವು ಸಾಗರದಲ್ಲಿ ಇದ್ದವರೆಲ್ಲ ಬಂದರು. ಬಂದು ಅಲ್ಲೇ ಬೇಕ್ರಿ ತಿಂಡಿ ಎಲ್ಲ ತಂದಿದ್ದೀವಿ ಇವರಿಗೆ. ಇವರು ತಿಂದರು, ನೀವು ತಗೋ ಅಂದರು. ನಾನು ಶುದ್ಧ ಮುಡಿಯೋನಾಗಿದ್ದೆ ಆವಾಗ. ನಾನೇನು ಯೋಚನೆ ಮಾಡಿದೆ, ನಾಳೆ ಬೆಳಿಗ್ಗೆ ಇದನ್ನು ತಿನ್ನೋದು, ನಾಳೆ ಬೆಳಿಗ್ಗೆ ಪಂಚಗಾವ್ಯ ಶನಿವಾರ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡಿ ತಿಂದೆ. ತಿಂದೆಲ್ಲ ಆದಮೇಲೆ ಮನೆ ಹೋಗೋತ್ತಿಲ್ಲ. ಅವ್ರು ಕರೆದ್ರು. ನಾನು ನಮ್ಮ ಮನೆಗೆ ಬಂದಿದ್ದು ಶೀಗೇಳಿ ಶಿವಾನಂದ್ರ ಪಾದಕಿ ಇದ್ದಿದ್ದು, ಸ್ವಾಮಿಗಳ ಪಾದಕಿ ನಡೆಸ್ತು. ಕರೆದ್ರು. ನೋಡಿ, ನಾನು ಅಲ್ಲಿ ಯಾರೋ ಭಾಳ ಮಲ್ಲಿಗೆ ಹಾರ ತಂದುಕೊಟ್ಟಿದ್ರು ಅವರಿಗೆ. ಈ ಮಲ್ಲಿಗೆ ಹಾರವನ್ನು ನಾಳೆ 2 ಪಾದಕಿಗೂ ಹಾಕಬೇಕು, ದೇವರಿಗೂ ಹಾಕಬೇಕು. ಆಮೇಲೆ ನಾಳೆ ಅವ್ರಿಗೆ ಯಾರೋ ರವೆ ಸಕ್ಕರೆ ತುಪ್ಪ, ಈ ರವೆ ಸಕ್ಕರೆ ತುಪ್ಪ ಮತ್ತು ಬಾಳೆಹಣ್ಣು ಹಾಕಿ ಒಂದು ಸಿರ ಮಾಡಿ ನೈವೇದ್ಯ ಮಾಡಿ ನನಗೆ ಕೊಡಬೇಕು. ನಾನು ನಿಮ್ಮ ಮನೆಗೆ ಬೆಳಗ್ಗೆ ತಿಂಡಿಗೆ ನಾಷ್ಟಕ್ಕೆ ಬರ್ತೇನಪ್ಪ ಅಂತಂದರು. ಆಯಿತು ಅಂದೆ. ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಯಥಾವತ್ತಾಗ ಪಂಚಗವ್ಯ ಶನಿವಾರ ಮಾಡಿಕೊಂಡು ಇವನ್ನೆಲ್ಲ ನೈವೇದ್ಯ ಮಾಡಿ ರೆಡಿ ಮಾಡಿ ಎಷ್ಟೊತ್ತಿಗಾದರೂ ಬರಲಿಲ್ಲ ಅವರು. ಸೀದಾ ಅವ್ರ ಅಳಿಯನ ಮನೆಗೆ ಹೋದೆ. ಅವ್ರು ಹೇಳಿದ್ರು, ಅವ್ರ ಮನೆಯವರು ಇದ್ದರು. ಇಲ್ಲಪ್ಪ, ನೀವು ಹೇಳ್ದಂಗೆಲ್ಲ ಬರೋದಿಲ್ಲ ಅವರು, ನೀವು ಸುಮ್ಮನೆ ಇರಿ ಅಂತಂದರು. ಆಯಿತು ನನಗೆ ಫಸ್ಟ್ ಪರಿಚಯ. ರಾತ್ರಿ 8:30 ಬಂದರು. ನಾನು ಸಂಧ್ಯಾ ವಂದನೆ ಮಾಡ್ತಾ ಕೂತಿದ್ದೆ. ಸೀದಾ ಒಳಗೆ ಬಂದರೆ, ಏನರಪ್ಪ ಬೆಳಗ್ಗೆ ಪಂಚಗವ್ಯ ಶನಿವಾರ ಆತ ನಿಮ್ಮದು ಕೇಳಿದೆ. ಆಯಿತು ಸ್ವಾಮಿಗಳೇ ಅಂದೆ. ನಾನೇನು ಮಾತಾಡಲಿಲ್ಲ. ಕಡೆಗೆ ಅವರು ಆಶ್ರಮದಲ್ಲಿ ನನ್ನ ಕೇಸರಿ ಬಾತ್ ಮಾಡಿಸು ಅಂತ ಹೇಳಿದ್ರು ನನ್ನ ಹತ್ರ. ನಾನು ಕೇಸರಿ ಬಾತ್ ಮಾಡೋ ಅಂತ ಅಲ್ಲಿಗೆ ಪ್ರಭಾಕರ ಅಂತ ಅಲ್ಲಿ ಕಾರ್ಯದರ್ಶಿ ಅವಾಗ. ಅವನು ನಂಗೆ ಸೋದರಳೇನೋ ಹೇಳಿದ್ದ. ಅವನು ಬಟ್ಟೆ ಯಾರೋ ಸಿಗಲಿಲ್ಲ, ರವೆ ಉಂಡೆ ಮಾಡಿಸಿದ್ದ. ಸ್ವಾಮಿಗಳ ರವೆ ಉಂಡೆ ಮಾಡ್ಕಿದ್ದೆ. ಇಲ್ಲ, ಯೋಚನೆ ಮಾಡಬೇಕು, ಸ್ವಾಮಿಗಳಿಗೆ ಶ್ರೀಧರ ಸ್ವಾಮಿಗಳಿಗೆ ರವೆ ಉಂಡೆ ತಿನ್ನಬೇಕು ಅಂತ ಮನಸ್ಸಾಗಿದೆ. ಹಾಗಾಗಿ ರವೆ ಉಂಡೆ ಆಗಿದೆ, ನೀವು ಅದ್ರ ತಾಯಿ ಕೆಸ್ಕೊಬೇಡಿ, ನಿಮ್ಮ ವ್ಯಾಪ್ತಿ ಮೀರಿದ್ದದು ಅಂತ ಹೇಳಿದ್ರೆ ನಾನೇನು ಮಾತಾಡಲಿಲ್ಲ. ಅಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಕೆಲವು ವಿಚಾರ ಹೇಳ್ತಾ ಬಂದರು. ನಾನು ಯಾರಿಗೂ ಹೋಗಿ ಬಾ ಅಂತ ಹೇಳೋದಿಲ್ಲಪ್ಪ. ಯಾಕೆ ಸ್ವಾಮಿಗಳೇ ಕೇಳಿದೆ. ಹೋಗಿ ಬಾ ಅಂತ ಹೇಳಿದ ಮೇಲೆ ಅವ್ರು ಹೋಗಿ ಅವ್ರ ಮನೆ ಬರೋವರೆಗೆ ನನಗೆ ಅವ್ರ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾನು ಯಾರಿಗೂ ಹೋಗಿ ಬಾ, ಆಯ್ತಪ್ಪ ಅಂತ ಇರ್ತೀವಿ, ಬಿಟ್ಟು ಹೋಗಿ ಬಾ ಅಂತ ಹೇಳೋದಿಲ್ಲ ಅಂತಂದರು. ಅಷ್ಟು ಆದಮೇಲೆ ನನ್ನ ಕೆಲವು 2-3 ಪ್ರಶ್ನೆಗಳಿತ್ತು. ನನಗೆ ಅವಾಗ ಕೇಳಿದೆ. ಅವ್ರು ಹೇಳಿದರು, ಒಂದು ಈ ಮೂಲದಲ್ಲಿ ಕಬ್ಬನ್ನು ಹಾಕಿಬಿಡಿ, ಇದಕ್ಕೆ ಬೇರೆ ಇನ್ನೇನು ಪರಿಹಾರ ಬೇಡ, ಒಂದು 10 ಕಬ್ಬಿನ ಗಿಡ ಹಾಕಪ್ಪ ಅಂದರು. ಆಯ್ತು ಸ್ವಾಮಿಗಳೇ ಅಂತಂದೆ. ನನಗೆ ಇವ್ರು ಬಂದಿದ್ದಾರೆ ಅಂತ ಆಯಿತು. ಆದಮೇಲೆ ನನ್ನ ತೀರಾ ಸಂಬಂಧಿ ಒಬ್ಬನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅವ್ರ ಮಗಳ ಮನೆಗೆ ಕರ್ಕೊಂಡು ಹೋದಾಗ ಅವ್ರ ಮನೇಲಿ ಐಸ್ ಕ್ರೀಮ್ ಮಾಡಿದ್ರು. ನೋಡಪ್ಪ, ಹೋಟ್ಲಲ್ಲಿ ಮಾಡಿದ್ದಲ್ಲ ಇದು, ತಿನ್ಬೋದು ಅಂತ. ಆಯಿತು ಗುರುಗಳೇ, ನೀವು ಹೇಳೋದಾಗಿಲ್ಲ, ತಿಂದೆ. ಆಮೇಲೆ ಅವನಿಗೆ ಕೇಳಿದ್ರು, ಅವನು ಡಾಕ್ಟ್ರ್ ಆಗಿದ್ದ. ಅವನಿಗೆ ಕೇಳಿದರು, ನೋಡಪ್ಪ ನೀನೊಂದು ರೇಬಾನ್ ಕನ್ನಡಕ ತೊಗೊಂಡಿದ್ದಲ್ಲಿ ಏನಾಯ್ತು ಕೇಳಿದ್ರು. ಇಲ್ಲ ಸ್ವಾಮಿ, ಅದು ಕಳೆದೋಯ್ತು ಅಂತ. ಆಯಿತು, ಒಂದು ಹಸಿರು ಬಣ್ಣದ ಸ್ಟೆಥೋಸ್ಕೋಪ್ ತಗೊಂಡಿದ್ದಲ್ಲಿ ಏನಾಯ್ತು ಕೇಳಿದರು. ಅದು ಕಳೆದೋಯ್ತು ಅಂತ. ಸರಿ ಅಂದರು. ಆಮೇಲೆ ಅವನ ಪರ್ಸನಲ್ ವಿಚಾರ ಹೇಳ್ತಾ ಬಂದ. ಹೇಳೆಲ್ಲ ಆದಮೇಲೆ ಅವನಿಗೆ ಕೇಳಿದ್ರು, ನಿಮ್ಮ ಸಂಬಂಧಕ್ಕೆ ಪೈಕಿ ಒಬ್ರು ಯಾವ ಬೇರೆ ಮದುವೆ ಆಗಿದಾರಲ್ಲಪ್ಪ ಅಂತ. ನಾನು ಅವನಿಗೆ ಮುಚ್ಚಿಡ್ತಾ ಅವನು ಹೊಡಿತಾ ಇದ್ದೆ. ಹೊಡಿತಿರ್ಬೇಕಾದ್ರೆ ಅವನು ಹೇಳಿಲ್ಲ. ಕಡೆಗೆ ಅವನು ಆ ಹುಡುಗಿ ಹೆಸರು ಹೇಳಿದ್ರು, ಹಿಂಗೇನಾಗಬೇಕು ಇಂಥ ಸಂಬಂಧ ಅಂತ. ಅವನು ಆ ಹುಡುಗನ ಹೆಸರು ಹೇಳಿದರು. ಇಲ್ಲ, ಅವ್ರ ಜೊತೆಗಿದ್ದಾಳೆ ಬಿಡು. ಆಮೇಲೆ ಅವನಿಗೆ ಕೆಲವು ವಿಚಾರನೆಲ್ಲ ಹೇಳಿ ಅವನು ಯಾವುದೋ ಒಂದು ತೊಂದರೆ ಇತ್ತು. ಆ ತೊಂದರೆಗೆ ಅವರು ಪರಿಹಾರವನ್ನು, ಭಾಳ ಸೂಕ್ತ ಪರಿಹಾರವನ್ನು ಅವ್ರು ಹೇಳಿದರು ಅವರಿಗೆ. ಅವನಿಗೆ, ನೋಡಪ್ಪ ನೀನು ಇದಕ್ಕೊಂದು ಅಭಿಷೇಕ ಮಾಡಬೇಕು, ಆ ಅಭಿಷೇಕ ಮಾಡಿದರೆ ಪರಿಹಾರ ಆಗ್ತದೆ ಅಂತ ಪರಿಹಾರವನ್ನು ಹೇಳಿದರು. ಅದು ಆದಮೇಲೆ ಅವನಿಗೆ ಕೆಲವರು ಹೇಳಿದರು, ನೋಡಪ್ಪ ನಿನಗೆ ಕೆಲವು ತೊಂದರೆಗಳೆಲ್ಲ ಇದೆ, ಆ ತೊಂದರೆ ನಿವಾರಣೆ ಮಾಡಲಿಕ್ಕೆ ನೀನು ಬೇರೆ ಏನು ಯೋಚನೆ ಮಾಡೋದು ಬೇಡ. ಒಂದು ಉದ್ದವಾಗಿರ್ತಕ್ಕಂಥ ಒಂದು ಬೆಳೆ ವಸ್ತುವನ್ನು ತಗೊಂಬ, ಅದಕ್ಕೆ ಅರಿಶಿನ ಹಚ್ಚಿ ಅದ್ರ ಮೇಲೆ ಏನೋ ಒಂದು ಶಬ್ದ ಹೇಳಿದ್ರು, ಅದನ್ನ ಮರ್ತೋಗಿದೆ, ಅದನ್ನು ಬರೆದು ಇದನ್ನು ತಗೊಂಡೋಗಿ ಕಬ್ಬಿನ ಗದ್ದೆ ಹಾಕ್ಬಿಡೋದು. ಅವ್ನು ಯೋಚನೆ ಮಾಡ್ತಾ ಇದ್ದ, ನನಗೆ ಇಷ್ಟೆಲ್ಲ ಕಷ್ಟ ಇದೆ, ಯಾರು ಇದೇನು ಇಷ್ಟೆಲ್ಲ ಹೇಳ್ತಾರೆ, ನೀವು ಬೇರೇನು ಯೋಚನೆ ಮಾಡಬೇಡಪ್ಪ, ನೀನು ಕಷ್ಟ ಪರಿಹಾರ ಬೇಕು ಹೋದಲ್ಲ, ಇಷ್ಟು ಕೆಲಸ ಮಾಡು, ನಾನು 5 ದಿವಸ ಇಲ್ಲೇ ಇರ್ತೇನೆ, ಬಾ ಅಲ್ಲಿ ವಾಪಸ್ಸು. ಅವನು ಒಂದು ಹಾಕಿದ 3 ದಿವಸ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋದು. ಕಡೆ ಕೂಡಲೇ ನನಗೆ ಫೋನ್ ಮಾಡಿದೆ, ಇಲ್ಲ ಮರ್ಯಾ ನನ್ನ ಪ್ರಾಬ್ಲಮ್ ಬಿಟ್ಟು ಕಡೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬಂದ. ಅವತ್ತು ನನ್ನ ಪ್ರಥಮ ದರ್ಶನ ದಿವಸ ಬೆಂಗಳೂರಿಂದ ಅವ್ರಿಗೊಂದು ಫೋನ್ ಬಂತು ಅವ್ರ ಶಿಷ್ಯರಿಂದ. ಅವ್ರ ಶಿಷ್ಯರ ಮನೆ ಒಂದು ಹುಡುಗಿ 3ನೇ ಮಾಡಿಂದ ಕೆಳಗೆ ಬಿದ್ದಿದ್ದಾರೆ, ಏನೂ ಆಗಲಿಲ್ಲ. ಅವರು ಅವ್ರ ಶಿಷ್ಯರ ಜೊತೆಗಿದ್ದರು. ಇಲ್ಲ, ಮೊನ್ನೆ ಸ್ವಾಮಿಗಳು ಬೆಂಗಳೂರಿಗೆ ಹೋಗಿದ್ದರು. ಆ ಬಿದ್ದ ಜಾಗದಲ್ಲಿ ಒಂದು 20 ನಿಮಿಷ ಸುಮ್ಮನೆ ನಿಂತ್ಕೊಂಡಿದ್ರು. ನಮ್ಮ ಯಾಕೆಂದು ಗೊತ್ತಾಗಲಿಲ್ಲ. ಸುಮ್ಮನೆ 20 ನಿಮಿಷ ನಿಂತ್ಕೊಂಡು ಕಡೆ ಅಲ್ಲಿಂದ ಹೊರಟು ಬಂದರು ಅಂತ. ಅದೇ ಜಾಗದಲ್ಲಿ ಆ ಹುಡುಗಿ ಬಿದ್ದಿದ್ದಾಳೆ.
ಏನು 4-5 ವರ್ಷದ ಹುಡುಗಿ ಇರ್ಬೋದು ಅಂತ ಹೇಳಿದ್ರು. ಆ ಹುಡುಗಿಗೆ ಏನೂ ಆಗಲಿಲ್ಲ ನೋಡಿ, ಏನೂ ಆಗಲಿಲ್ಲ. ಇದು ನಾನು ಸ್ವತಃ ಕೇಳಿದ್ದು, ನನ್ನ ಎದುರಿನಲ್ಲಿ ಘಟನೆ ಇದು ಇದೆಲ್ಲ. ಅದಾದ ಮೇಲೆ ನಾನೇನು ಮಾಡಿದೆ ಅಂತಂದರೆ, ನನಗೂ ಅವ್ರಿಗೂ ಏನೋ ಯಾವುದೋ ಸ್ವಾಮಿಗಳ ಕೃಪೆ, ಶ್ರೀ ಸ್ವಾಮಿಗಳ ಕೃಪೆ, ತೀರಾ ಬಾಂಧವ್ಯ ಬೆಳೀತು. ತೀರಾ ಬಾಂಧವ್ಯ ಅಂದರೆ ನನಗೆ ಅವ್ರಿಗೆ ಭಾಳ ಸಲಿಗೆ ಆಯಿತು. ಸಲಿಗೆ ಆಯಿತು. ನಾನು ಕೆಲವು ದುಡುಕು ಮಾತಾಡ್ಬಿಡ್ತಿದ್ದೆ. ಶ್ರೀಧರ, ನೀವು ದುಡುಕು ಮಾತಾಡಬೇಡಿ, ಸ್ವಲ್ಪ ಮಾತು ನಿಲ್ಲಿಸಿ, ನನಗೆ ಮಾತು ನಿಲ್ಲಿಸಿ ಅಂತ ಹೇಳ್ತೀನಿ. ಆಯ್ತು ಕ್ಲಾಸ ಸ್ವಾಮಿಗಳು ಅಂತ ಹೇಳ್ತೀನಿ. ಇದಾಗ ಸ್ವಲ್ಪ ದಿವಸದಲ್ಲಿ ಅವರ ತಾಯಿ ತಂಗಿ ಮಗ ವೆಂಕಟಾಚಲ ಅಂತ ಸಾಗರದಲ್ಲಿ ಮ್ಯಾಮ್ಕೋಸ್ ಅಂತೇಳಿ ಒಂದು ಅಡಿಕೆ ಮಂಡಿ ಇದೆ. ಅವರು ಶಿವಮೊಗ್ಗ ಡಿಸ್ಟ್ರಿಕ್ಟಿನ ಅಲ್ಲಿ ಐದಾರು ಕಡೆ ಇರ್ತಕ್ಕಂಥ ಅಡಿಕೆ ಮಂಡಿ ಮ್ಯಾಮ್ಕೋಸ್ ಅಂತೇಳಿ, ಅದು ಸಹಕಾರ ಸಂಘ, ಮಲೆನಾಡು ಮಾರಾಟ ಸಹಕಾರ ಸಂಘ ಅಂತ ಅಡಿಕೆ ಇದೆ. ಅಲ್ಲಿಯೇ ಮ್ಯಾನೇಜರ್, ಅವ್ರ ಹೆಸರು ವೆಂಕಟಾಚಲ ಅಂತ. ಅವರು ಈ ವೆಂಕಟಾಚಲ ಅವ್ರ ಹತ್ರ ಚಿಕ್ಕಮ್ಮನ ಮಗ ಅವರು. ಅವರಿಗೆ ಶೃಂಗೇರಿ ಮಠದ ಬಗ್ಗೆ ಹೇಳ್ತಾ, ಶೃಂಗೇರಿ ಮಠದಲ್ಲಿ ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಜಾಗತಿಕ ಒಳಗೆ ಹೇಳಿದಾಗ ಅವು ನನಗೆ ಹೇಳಿದರು, ವೆಂಕಟಾಚಲ ನಮ್ಮ ಮನೆಗೆ ಬಂದು ಹೇಳಿದ್ರು, ನೋಡಿ ಗುರುಗಳು ಹೇಳಿದ್ದಾರೆ, ಶೃಂಗೇರಿ ಮಠಕ್ಕೆ ಒಂದು ಶ್ರೀಧರ ಸ್ವಾಮಿಗಳು ಒಂದು ಕೇವಲ ಕೋಪಿಯನ್ನು ಹಾಕಿ ಹೆಗಲ ಮೇಲೆ ಒಂದು ವ್ಯಾಘ್ರಾಸನವನ್ನು ಹಾಕ್ಕೊಂಡು ಕೈಯಲ್ಲಿ ದಂಡ ಹಿಡಿತಕ್ಕಂಥ ಫೋಟೋ ಈ ಸೈಜಿಂದ ಹಾಕಬೇಕು, ನೀ ತಗೊಂಡೋಗಿ ಕೊಡಬೇಕು ನನಗೆ ಹೇಳಿದ್ದಾರೆ. ನಾನು ಹುಡುಕ್ತಾ 6-7 ತಿಂಗಳಾತ ಮರ ಎಲ್ಲೂ ಸಿಗಲಿಲ್ಲ. ನಿಮ್ಗೆ ಏನಾದ್ರು ಮಾಡಿಸ್ಕೊಡೋಕೆ ಸಾಧ್ಯವೇ ಅಂತ ಕೇಳಿದರು ಅವರು. ನಾನು ಹೇಳಿದೆ, ತಡೇರಿ ಮಾರ್ಯಾರ, ನಾನು ಮೊನ್ನೆ ಅಷ್ಟೇ ಆಶ್ರಮದಲ್ಲಿ ನೋಡಿದ್ದೇನೆ, ಅಲ್ಲಿ 3 ಫೋಟೋ ಮಾಡಿಸಿದ್ದಾನೆ. ಒಂದು ಫೋಟೋ ಒಬ್ಬರು ತಗೊಂಡು ಹೋಗಿದ್ದಾರೆ ಮಾಡಿಸಿದವರು, ಇನ್ನೆರಡು ಫೋಟೋ ಇದೆ ನೋಡ್ತೇನೆ. ಸೀದಾ ಮಧ್ಯಸ್ ಹೋಗಿ ಅಲ್ಲಿ ಪ್ರಭಾಕರ ಅಂತ ಅಲ್ಲಿ ಸೆಕ್ರೆಟರಿ, ನನ್ನ ದೊಡ್ಡಪ್ಪನ ಮಗಳ ಮಗ, ಇಲ್ಲ ಹೇಳಿದೆ ತಡೆ ನೀನು ಅವನು ಅಳದ. ಆ ಅಳತಾಗಿ ಇವ್ರು ಏನು ಹೇಳಿದ್ರು ಅದೇ ಸೈಜ್ ಇತ್ತು ಫೋಟೋ. ಕಡೆಗೆ ಅದನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟು, ದುಡ್ಡು ಮರ ಶೃಂಗೇರಿ ಮಠಕ್ಕೆ ಕೊಡ್ತಾನೆ, ದುಡ್ಡು ಗಿಡ್ಡೆ ಅಂತ ಕೊಡೋಕೆ ಹೇಳೋರು, ಕೊಡೋದು. ಅವ್ರಿಗೆ ಕೊಟ್ಟು ಅವ್ರಿಗೆ ಭಾಳ ಖುಷಿ ಆಯ್ತು. ತಗೊಂಡೋಗಿ ಹಾಕಿದ್ರು. ಇದಾದಮೇಲೆ ನನ್ನ ಇನ್ನೊಬ್ಬ ದೊಡ್ಡಪ್ಪನ ಮಗನ ಕರ್ಕೊಂಡು ಹೋಗಿದ್ದರು ನನ್ನ ಹತ್ರ. ಅವನಿಗೆ ಕೆಲವು ತೊಂದರೆಗಳನ್ನೆಲ್ಲ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ವೈಷ್ಣವ ಸಂಪ್ರದಾಯದವರು ಹಾಡ್ತಕ್ಕಂಥ ಮುದ್ರೆಯ ಇದಿದೆ, ಹೌದು ಸ್ವಾಮಿಯಿಂದ. ನನಗೂ ಗೊತ್ತಿರಲಿಲ್ಲ. ಇಲ್ಲ, ನಮ್ಮಲ್ಲೊಬ್ಬ ಮೇಷ್ಟ್ರಿದ್ರು, ಅವರು ವೈಷ್ಣವ ಸಂಪ್ರದಾಯ ಆಗಿದ್ರು, ಅವ್ರು ಮುದ್ರೆ ಅದನ್ನು ನಮ್ಮಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಅದನ್ನು ಆ ಕಡೆ ಹೇಳಿದ್ರು, ನೀವು ಅದನ್ನು ಹಾಗೆ ಇಡಬೇಡಿ, ಅದನ್ನು ಯಾರು ಯೋಗ್ಯರಾದ ವೈಷ್ಣವರಿಗೇನೆ ಅದರ ಮೇಲೆ ಅಷ್ಟು ದುಡ್ಡು ಇಟ್ಟು ಒಂದು ಹಣ್ಣಿಟ್ಟು ನೀವು ಕೊಡಬೇಕು ಅಂತ ಕೊಟ್ಟರು. ಅವನಿಗೆ ಕೆಲವು ತೊಂದರೆಗಳಿರ್ತಾವೆ. ಅವ್ರಿಗೆ ಭಾಳ ಸೂಕ್ಷ್ಮ, ಅಂದರೆ ಭಾಳ ಸೂಕ್ಷ್ಮ ಪರ್ಯಾಯಗಳು, ಭಾಳ ಅತ್ಯಂತ ಸಣ್ಣ ಪರಿಹಾರ. ಅಂದರೆ ನನಗೆ ಅವರು ಇಷ್ಟ ಆಗಿದ್ದು ಯಾಕೆಂದರೆ, ಯಾರಿಗೂ ಕೂಡ ನಾನು ಸುಮಾರು 35-40 ಜನರ ಪರಿಹಾರ ಕೇಳಿದ್ದೇನೆ, ಯಾರಿಗೂ ಕೂಡ ದೊಡ್ಡ ಪರಿಹಾರ ಹೇಳಿಲ್ಲ. ಅವರು ಅತ್ಯಂತ ಸಣ್ಣ ಪರಿಹಾರ, ಎಂಥವನಿಗೂ ಕೂಡ ಮಾಡೋಕ್ಕಾಗಬೇಕು ಅಂತ ಪರಿಹಾರ ಹೇಳಿ ಆ 35-40 ಜನಕ್ಕೂ ಕೂಡ ಅವರ ಕಷ್ಟ ನಿವಾರಣೆ ಆಗಿದೆ. ನಾನು ಸ್ವಂತ ನೋಡಿರ್ತಕ್ಕಂಥದ್ದು. ಇದಾದ ಮೇಲೆ ಅವರು ಹಳೆಯ ಮೇಲೆ ಕೂತಾಗ ಸಾಗರದ ಹತ್ತಿರ ಬಿಲುಗುಂಜಿ ಅಂತ ಒಂದು ಪುಣ್ಯಕ್ಷೇತ್ರ ಇದೆ. ಅಲ್ಲಿ ಬಿಲ್ಪತ್ರ ಕೆಳಗೆ ಮುಳುಗ್ತದೆ. ಅದನ್ನು ನಮ್ಮ ತಂದೆ ಗುರುಗಳು ಶೀಗೇಳಿ ಶಿವಾನಂದ ಸರಸ್ವತಿಗಳೇನಿದ್ದಾರೆ, ಅವರು ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸಿ ನಮ್ಮ ಮನೆಯಿಂದ ಮತ್ತು MT ಪರಮೇಶ್ವರ್ ಅಂತ ಆಶ್ರಮ ಅಧ್ಯಕ್ಷ, ಅವರ ಮನೆಯಿಂದ ಜಮೀನು ಬಿಡಿಸಿದ್ರು ಅದಕ್ಕೆ. ಅವರು ಮಾಡಿರ್ತಕ್ಕಂಥ ಈಶ್ವರ ಕಮಲೇಶ್ವರ ಅಂಥೇಳಿ ಆ ಜಾಗ, ಅದು ಭಾಳ ಪ್ರಸಿದ್ಧವಾದ ಜಾಗ. ಅವ್ರು ನನ್ನ ಕೇಳಿದ್ದಕ್ಕೆ, ನಿಮಗೆ ಬಿಲುಗುಂಜಿ ಪರಿಚಯ ಇದೆಯಾ ಕೇಳಿದ್ರು. ಪರಿಚಯ ಆಗೋ ಸ್ವಾಮಿ, ನಮ್ಮ ತಂದೆಗೆ ಶಿವಾನಂದ್ರ ಹೇಳಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿ ಜಮೀನು ಬಿಡಿಸ್ತಾರೆ. ಅದ್ರ ಹೆಸರು ಕಮಲೇಶ್ವರ ಅಲ್ಲ, ಕಲ್ಲೇಶ್ವರ ಅಂತ ಆಗಿತ್ತು. ಕಡೆ ಶಿವಾನಂದ ಬಂದವರು ಅದಕ್ಕೆ ಕಮಲೇಶ್ವರ ಅಂಥೇಳಿ ಹೆಸರಿಟ್ಟರು. ಇಟ್ಟು ಅದ್ರ ಎದುರುಗಡೆ ಒಂದು ಬಸವಣ್ಣ ಇದೆ ಅಂತ. ಆ ಬಸವಣ್ಣ ಅಲ್ಲಿದಲ್ಲ, ಅದು ಅಲ್ಲಿಂದ 8 ಮೈಲ್ ದೂರದಲ್ಲಿ ಇರ್ತಕ್ಕಂಥ ಕಾಡಾಗಿರ್ತಕ್ಕಂಥ ಬಸವಣ್ಣ ಪ್ರತಿಷ್ಠೆ ಮಾಡಿಸಿದ್ದಾರೆ ಅಂತಂದರು. ಹೌದು, ನನಗೆ ಗೊತ್ತಿಲ್ಲ ಸ್ವಾಮಿಯಿಂದ. ಅಲ್ಲಿ ಒಂದು ಸ್ವಯಂಭೂ ಲಿಂಗ ಇದೆ ಪಕ್ಕಕ್ಕೆ, ಒಂದು ದೊಡ್ಡ ಈಶ್ವರ ಲಿಂಗ ಕಲ್ಲಿಂದ. ಅದೊಂದು ಸ್ವಯಂಭೂ ಲಿಂಗ ಇದೆ ಅಲ್ಲವೇ ಅಂದರೆ, ಹೌದು ಸ್ವಾಮಿಗಳಂದ್ರೆ. ಅದು ಪಕ್ಕಕ್ಕೆ ಈ ಕಮಲೇಶ್ವರ ದೇವಸ್ಥಾನ ಕಲ್ಲಿಂದ ಅಲ್ಲವೇ ಅಂದರೆ, ಹೌದು ಸ್ವಾಮಿ. ಅದು ಕೆಳಗೆ ಒಂದು ಕಲ್ಲಿದೆ ಅಂತ ಇಷ್ಟು ಹೇಳ್ತಿದ್ದಾಗ ಯಾರೋ ಬಂದ್ಬಿಟ್ರು. ಕಡೆಗೂ ಅವ್ರು ನನಗೆ ಹೇಳಲಿಲ್ಲ, ಹೇಳಲೇ ಇಲ್ಲ ಅವರು. ಏನು ಮಾಡೋದು ಇಲ್ಲಿ, ಯಾಕೆ ಅವ್ರ ಸ್ವಭಾವ ಇತ್ತಂದರೆ, ನೀವು ಅವ್ರು ಹೇಳಿದ್ದನ್ನು ಅವತ್ತು ಯಾರೋ ಅಡ್ಡಿ ಆಗ್ಬಿಟ್ರು ಅಂತ ಹೇಳ್ತಿಲ್ಲ. ಸ್ವಭಾವ. ಇಷ್ಟು ಆದಮೇಲೆ ಒಂದು ದಿವಸ ನಮ್ಮ ಮನೆಗೆ ಬಂದರು ಅವರು. ಅವತ್ತು ದೀಪಾವಳಿ. ನಾನು
ಸಾಗರದಲ್ಲಿದ್ದಾಗ ಅದು ದೀಪಾವಳಿ ಹಬ್ಬಕ್ಕೆ ನನ್ನ ಮನೆಗೆ ನನ್ನ ತಮ್ಮನ ಮನೆಗೆ ಬಂದು ಅವ್ರು ಗೋವಿತ್ತು, ಗೋಪೂಜೆ ಬರ್ತಿದ್ದೆ. ಗೋಪೂಜೆ ಎಲ್ಲ ಆಗೋ ಹೊತ್ತಿಗೆ ಇವರು ವರದಳ್ಳಿಯಿಂದ ಸೇರಿ ಒಂದು 8 ಜನ ಬಂದರು. ಬಂದು ಹೇಳ್ಕೊಳ್ಳಿ ಏನರಪ್ಪ ಗೋಸೇವೆಯಲ್ಲಿ ಗೋಪೂಜೆಯಲ್ಲಿ ಬಂದು ಆಗ್ತಾಯಿದೆ ಸ್ವಾಮಿಗಳಿಂದ ಕಡೆ ನನಗೆ ಅವರದ್ದು ಭಾಳ ದಿವಸ ನನಗೆ ಅವ್ರ ಭಾಳ ಪೂಜ್ಯ ಭಾವನೆ ಇತ್ತು. ಹಾಗೆ ಅವ್ರನ್ನ ಕೂರಿಸಿ ಅವ್ರನ್ನ ಮಂಗಳಾರತಿ ಮಾಡ್ಬಿಟ್ಟೆ ನಾನು. ಸ್ವಾಮಿನೇ ಕೂತ್ರೆ ಮಂಗಳಾರತಿ ಮಾಡೋದೇ ಸಹಿ, ಬೇಡ ಬೇಡ ಅಂದರು. ಇಲ್ಲ ನೀವು ಮಾಡೋದೇ ಸಹಿ ಅಂತಂದು ಮಂಗಳಾರತಿ ಆದಮೇಲೆ ತಿಂಡಿ ತಿನ್ಲಿಕ್ಕೆ ಕೂತರು. ಅವ್ರಿಗೆ ತಿಂಡಿ ಆಗಲಿಲ್ಲ. ಅವತ್ತು ನಮ್ಮಲ್ಲಿ ಒಂದಿನ ದಿವಸ ಹೋಳಿಗೆ ಮಾಡಿದ್ದಿತ್ತು. ಹೋಳಿಗೆನ ಹಾಕಿದ್ರು. ಹಾಕಿದ ಮೇಲೆ ಹೋಳಿಗೆ ತಿಂದ ಮೇಲೆ ಅಷ್ಟು ತುಪ್ಪ ಇತ್ತು, ಭಾಳ ತುಪ್ಪ ಉಳಿತು. ಶಾಸ್ತ್ರಿ ಅಂತ ಅವ್ರ ಜೊತೆಗೆ ಒಬ್ಬ ಸೈಂಟಿಸ್ಟ್ ಇಂಗ್ಲೆಂಡಾಗಿದ್ದವ್ರು ಬಂದಿದ್ರು. ಅವ್ರ ಹತ್ರ ಹೇಳಿದೆ, ಶಾಸ್ತ್ರಿ ತುಪ್ಪವನ್ನು ಬೇರೆ ಕಡೆ ಒಗೆಬಾರ್ದು ಅಂತ ಹೇಳ್ತಾರಲ್ಲಪ್ಪ, ಇದನ್ನು ಸರಿಯಾದ ಜಾಗಕ್ಕೆ ಹಾಕಬೇಕು, ಏನು ಮಾಡ್ಬೇಕಾಗ್ತದಪ್ಪ ಅಂತ ಹೇಳಿದ್ರು. ಆ ಶಾಸ್ತ್ರಿ ತಡಬಡ ಮಾಡಲೇ ಇಲ್ಲ. ಆ ಬಾಳೆ ಆ ತುಪ್ಪ ತಾವು ಕುಡಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಸರಿಯಾದ ಜಾಗ ಅಂತಂದ್ರೆ ಇದಕ್ಕಿಂತ ಸರಿಯಾದ ಜಾಗ ಜಠರಾಗ್ನಿ. ಹೌದು. ಅಷ್ಟಾದ್ಮೇಲೆ ನಾ ಹೇಳಿದೆ, ನೀವು ಈಗ ಹೇಳಿ ನನ್ನ ಜೊತೆಗೆ ಬನ್ನಿ ಅಂದರು. ನನಗೆ ದೀಪಾವಳಿ ನಮ್ಮಲ್ಲಿ ಗೋಪೂಜೆ ಎಲ್ಲ ಆದಮೇಲೆ ವಾಸ್ತು ಪೂಜೆ, ಲಕ್ಷ್ಮೀ ಪೂಜೆ ಇವೆಲ್ಲ ಆಗಬೇಕು. ಇವಾಗ ಆಯಿತು, ಮತ್ತು ಕಡೆಗೆ ಬಂದರೆ ಆಯಿತು ಅಂತ ಅವ್ರ ಜೊತೆಗೆ ಹೋದೆ. ಹೋದ ಮೇಲೆ ಅವರ ತಮ್ಮ ಮನೆ ಕರ್ಕೊಂಡು ಹೋದರು. ನೀವು ನಾಷ್ಟ ಮಾಡಿ ಅಂದರು. ನೋಡ್ತಾನೆ ಉಪ್ಪಿಟ್ಟು ಉಳ್ಳಿಗಡ್ಡೆ ಹಾಕ್ಬಿಟ್ಟಿದ್ರು. ನನಗೆ ಇನ್ನು ಪೂಜೆ ಮಾಡ್ಬೇಕಲ್ಲಪ್ಪ, ಕಡೆ ಯೋಚನೆ ಮಾಡಿದೆ, ಇನ್ನು ತಮ್ಮ ಹೇಗೂ ಪೂಜೆ ಮಾಡಿ ಕೇಳಿರಾಯ್ತು ಅಂತ ಅವ್ರು ಮಾತಾಡ್ಬಾರ್ದು ನಮ್ಗೆ ಗೊತ್ತಿತ್ತು, ಮಾತಾಡಲಿಲ್ಲ ಅಂತ ತಿಂದೆ. ತಿಂದಾದ್ಮೇಲೆ ಸಾಗರದ ನಮ್ಮ ಮನೆಗೆ ಬಂದರು. ಅಲ್ಲಿ ಬಂದು ಶುಭ ಅಂದರು, ದರ್ಶನ ಎಲ್ಲ ಮಾಡಿ ಕಾಂಡ್ಲ ಛತ್ರ ಅಂತ ಸಿಂಧೂರ ಸುಮಾರು ಪ್ರಥಮ ಬಂದು ಜಾಗ ದತ್ತಾತ್ರೇಯ ದೇವಸ್ಥಾನ, ಅಲ್ಲಿ ಹೋಗೋಣ ನಡೀರಿ ಅಂದರು. ಅಲ್ಲಿ ಹೋಗಿ ಅಲ್ಲ ನಮಸ್ಕಾರ ಎಲ್ಲ ಆದಮೇಲೆ ಹೊರಗೆ ಬರ್ತಿದ್ದಾಗೆ ಅವ್ರಿಗೆ ಹೇಳಿದೆ, ಸ್ವಾಮಿ ಇಲ್ಲಿ 2 ಮರ ಇದೆ, ಆ ಮರ ದೊಡ್ಡ ಮರ, ಅದು ಬಿದ್ದು ಬಿಟ್ರೆ ಕೆಳಗಡೆ 4-5 ಮನೆ ಇದೆ, ಅವ್ರ ಕಥೆ ಏನು ಅಂತಂದೆ. ಮರ ಕಡಿಯಂಗಿಲ್ಲ. ಆ ಮರದ ಮೇಲೆ ಸಾವಿರಾರು ಪಕ್ಷಿಗಳ ಮನೆ ಮಾಡಿದಾರಪ್ಪ. 2 ಮನೆ ಮುಖ್ಯ, 1000 ಮನೆ ಮುಖ್ಯ ನೋಡಿ ಎಷ್ಟು ಕೇಳಿದ್ರು. ಸೂಕ್ಷ್ಮ. ಮುಂದೇನು ಅಂದೆ ನಾನು ಕಡೆಗೆ ಹೇಳಿದೆ. ಹೋದೆ ನಾನು ಜಾಸ್ತಿ ಮಾತಾಡಿ, ಯಾಕಂದ್ರೆ ನನಗೆ ಹೊರತು ಜಾಸ್ತಿ ಮಾತಾಡಬಾರ್ದು ಅಂತ ಹೇಳ್ತಕ್ಕಂಥ ನನಗೆ ಅನುಭವ ಆಗಿತ್ತು. ಸುಮ್ಮನೆ ಆಗ್ಬಿಟ್ಟೆ. ಅದಾಗಿ 2 ವರ್ಷಕ್ಕೆ ಬೇಸಿಗೆ ಕಾಲದಲ್ಲಿ ಮಳೆ ಗಿಡ ಏನೂ ಇರಲಿಲ್ಲ, ಗಾಳಿ ಇಲ್ಲ. ಬೇಸಿಗೆ ಕಾಲದಲ್ಲಿ ಆ 2 ಮರಗಳು ಪಕ್ಕದಲ್ಲಿ ವೆಟರ್ನರಿ ಹಾಸ್ಪಿಟಲ್, ಆ ಹಾಸ್ಪಿಟಲಿನ ಕಾಂಪೌಂಡ್ ಮೇಲೆ ಬಿತ್ತು. ಆ ಕಾಂಪೌಂಡ್ ಹೋದ್ರೆ ಮನೆ ಇದ್ದರೆ ಯಾರಿಗೇನು ಎಫೆಕ್ಟ್ ಆಗಲಿಲ್ಲ. ಅದು ಬೇಸಿಗೆ ಕಾಲ ಆಗಿದ್ದರಿಂದ ಈ ಪಕ್ಷಿಗಳು ಇರಲಿಲ್ಲ. ಪಕ್ಷಿಗಳು ಇರಲಿಲ್ಲ. ಅದು ನನಗೆ ಭಾಳ ದೊಡ್ಡ ಅನುಭವ ಅವರದ್ದು. ಭಾಳ ದೊಡ್ಡ ಅನುಭವ. ಅದು ಆದಮೇಲೆ ವರದಳ್ಳಿ ಒಂದ್ಸತಿ ಬಂದರು. ನಾ ಇದ್ದೆ ಅವತ್ತು. ನಾನು ಶೃಂಗೇರಿಯಿಂದ ಬಂದಿದ್ದೇನೆ. ಶೃಂಗೇರಿಯಲ್ಲಿ ನಾನು ಯಾಕೋ ಆನೆ ಕಳಿಸಿ ಹೋಗಿದ್ದೆ. ಅಂತ ಆ ಕಡೆ ನಾ ಹೇಳಿದೆ, ನಮ್ಮ ಆಶ್ರಮದಲ್ಲಿ ಕೆಲವು ಜನ ಕರಾಮಿ ತಾಳೆ ಒಂದು ಅರಿಶಿನ ಕೊಂಬು ಕೊಡಿದ್ದು ಹೋಗಿ ಟ್ರೀಟ್ಮೆಂಟ್ ಮಾಡಿದ್ರು. ಯಾರಿಗೆ? ದನಗಳಿಗೆ, ಆಶ್ರಮದ ಆಕಳುಗಳಿಗೆ. ಅದೇನೋ ಟ್ರೀಟ್ಮೆಂಟ್. ಹಳೆ ಹತ್ರ ನೀವು ಹೋಗಿದ್ರಾ? ಹಳಿ ಹತ್ರ ಹೋಗಿಲ್ಲ. ಅವರು ವರದಳ್ಳಿ ಬಂದಾಗ ಇವರು ಶೃಂಗೇರಿ ಆನೆ ಟ್ರೀಟ್ಮೆಂಟ್ ಮಾಡಿ ಬಂದೆ ಅಂತ, ಇವ್ರು ಆನೆ ಆರಾಮಿಲ್ಲ, ನಂಗೆ ಹೇಗೆ ಕಳಿಸಿದ್ರು, ನನಗೆ ಗುಣ ಮಾಡಿ ಬಂದೆ ಅಂತ ಅವಧೂತ ಹೇಳಿದ್ರು. ಹೌದು ಸ್ವಾಮಿ, ನಮ್ದು ಕೆಲವು ದನಕ್ಕೆ ಆರಾಮಿಲ್ಲ, ಏನು ಮಾಡಿದ್ರೆ ಬಂತು. ಅವ್ರ ಹಳೆಯ ವೆಟರ್ನರಿ ಅಂದ್ರಲ್ಲ, ಅದಕ್ಕೆ ಯಾರ್ದು ಹೇಳ್ತಾ ಇದ್ದಾರೆ ಗೊತ್ತಾಗಿಲ್ಲ. ಸ್ವಾಮಿಗಳಿಗೆ ಹೇಳಿದೆ. ಸ್ವಾಮಿಗಳು ಹೇಳಿದ ಅವರು ಅರಿಶಿನ ಕೊಂಬು ತೊಗೊಂಬಂದು ಅದಕ್ಕೆ ಏನೇನೋ ಮಾಡಿ ನಾಳೆಯಿಂದ ಆರಾಮಾಗ್ತದೆ, ತಲೆ ಕೆಡಿಸಬೇಡಿ, ಎಲ್ಲ ತಲೆಬೇಕೆ ಏನಿಲ್ಲ, ನಾಳೆ ಹುಷಾರು ನಿಮಗೆ ಅಂತ ಹೇಳ್ಬಿಟ್ರು. ಅವೆಲ್ಲ ಮರುದಿವಸ ಬೆಳಗ್ಗೆ ಆರಾಮಾಗ. ನಾನು ಮರುದಿವಸ ಅವತ್ತ ಏನೋ ಇಲ್ಲ ನೀವು ಗಡಿಬಿಡಿ ಮಾಡಿಬಿಡಿ, ಯಾಕೆ ನಾ ಮಾತಾಡಲ್ಲ ಕೈ ಮುಗಿಸ್ಕೊಂಡ. ಫಸ್ಟ್ ಟೈಮ್ ನಾನು ಹೇಳಿದೆ, ನಿಮಗೆ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದೆ. ನಮ್ಮ ಊರಲ್ಲಿ ರಾಗಿ ಹುಲ್ಲು ಸಿಗ್ತದೆ, ಅದನ್ನು ಜಾನುವಾರು ಹಾಕಿ ತಂಪಾಗ್ತದೆ, ನೀವು ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮಲ್ಲಿ ಬರಬೇಕು ಅಂತಿದೆ ಅಂತಂದರು. ಆಯಿತು ಅಂತಂದೆ. ನಾನು ಏನು ಮಾತಾಡಲ್ಲ, ಯಾಕಂದ್ರೆ ಜಾಸ್ತಿ ಮಾತಾಡಬಾರ್ದು, ನನಗೆ ಅನುಭವ ಆಗಿತ್ತು. ಅದು ಆದಮೇಲೆ ವರದಳ್ಳಿಗೆ ಇನ್ನೂ 2 ಸತಿ ಬಂದರು. ಬಂದಾಗ ಹಲಸಿನ ಸೀಸನ್ ಆಗಿತ್ತು. ಅವ್ರು ಹಲಸಿನ ತೊಳೆ ಬಿಡಿಸ್ಕೊಂಬಂದಿದ್ರು. ಒಂದು ದೊಡ್ಡ ಇದರಲ್ಲಿ ಒಂದು 100 ತೊಳೆ ಇತ್ತು. ಅಲ್ಲಿ ಬರ್ತಿದ್ದಾಗ ಮಂಗಗಳು ಹೇಗೆ ಬರ್ತಿತ್ತು ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ಕೂತ ಆ ಮಂಗಗಳಿಗೆಲ್ಲ ತೊಳೆ ಕೊಡ್ತಿದ್ರು. ಆಮೇಲೆ ಆಕಳಿ ಕೊಡ್ತಿದ್ರು. ಕೊಟ್ಟು ಆದಮೇಲೆ ಅವ್ರು ಆ ತೊಳೆಗಳು ಉಳಿತಿದ್ರು. ಆಫೀಸ್ನವರಿಗೆಲ್ಲ ಹಂಚಿದ್ರು. ತಗೊಳ್ಳಿದ್ರು, ಇದು ಒಳ್ಳೆಯ ಜಾತಿ ಹಲಸಿನ ಹಣ್ಣು, ನನಗೆಲ್ಲ ತಂದುಕೊಟ್ಟಿದ್ದಾರೆ ಅಂತ. ಆಮೇಲೆ ಒಂದು 2 ವಿಚಾರ ನನಗೆ ಹೇಳಿದರು ಅವರು. ನನಗೆ ಸೀರಾ ಸಲಿಗೆ ಆಗಿತ್ತು. ಏನು, ನನ್ನ ತಂದೆ ಮೇಷ್ಟ್ರಾಗಿದ್ದರು. ಅವ್ರಿಗೆ ವಿದ್ಯಾರ್ಥಿ ಕಂಡ್ರೆ ಪ್ರೀತಿ ಆಗಿತ್ತು. ನಾನು ಈಗಲೂ ಅವ್ರ ಶ್ರಾದ್ದ ದಿವಸ ಏನು ಮಾಡ್ತೇನೆ ಅಂದರೆ, ನಾನು ಮೈಸೂರು ಪಾಕೋ ಏನು ರವೆ ಉಂಡೆ ಏನೋ ಮನೇಲಿ ಮಾಡಿಸ್ತೇನೆ.
ಶ್ರಾದ್ದಕ್ಕಿಂತ ಮುಂಚೆ, ಹ್ಮ್ ಶ್ರಾದ್ದ ಭಟ್ರ ಮಾಡೋಕ್ಕಿಂತ ಮುಂಚೆ ಆ ವಿದ್ಯಾರ್ಥಿಗಳು ಏನು ಶಾಲೆಗೆ ಹೋಗ್ತಾರೆ ಅವ್ನು ಕರ್ ಬೆಳಿಗ್ಗೆ ಅವ್ನು ಹಂಚಿಬಿಡ್ತೇನೆ ನಾವು ತಿಂದ್ರಪ್ಪ ಅಂತ. ನಮ್ಮ ಅಪ್ಪಿ ಅದರ ತೃಪ್ತಿ ಆಗ್ತದೆ ಅಂತ ಹೇಳ್ತಿದ್ದೇವೆ. ಆ ಶ್ರಾದ್ದಕ್ಕಿಂತ ಮುಂಚೆ ಅದನ್ನು ಮಾಡ್ತೇನೆ, ಆ ಕೆಲಸ ಮಾಡ್ತೇನೆ ನಾವು ಅಂತ ಹೇಳ್ತಿದ್ದೆ. ಆಮೇಲೆ ಅವರು ಒಂದು ಸರ್ತಿ ನನಗೆ ಹೇಳಿದರು, ಏನು ಶ್ರೀಧರ, ಒಂದು ವಿಷಯ ನೆನಪಿಟ್ಕೊಳ್ಳಿ ನೀವು, ಏನು ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಮನುಷ್ಯ ಇರ್ಬೋದು, ಅದು ಅದರೊಳಗೆ ಭಗವಂತ ಇರ್ತಾನೆ. ಎಲ್ಲರೂ ಹೇಳೋದು ಒಂದೇ ನೋಡಿ. ನೀವು ಬರೀ ದೇವಸ್ಥಾನದಲ್ಲಿ ದೇವರನ್ನು ನೋಡಬೇಡಿ, ಆ ಅಭ್ಯಾಸ ಮುಂಚೆ ಬಿಡಿ. ಎಂತ ಮೆಸೇಜ್! ಅಭ್ಯಾಸ ಮುಂಚೆ ಬಿಡಿ. ನೀವು ಅದು ಪಕ್ಷಿ, ಪ್ರಾಣಿ, ಗಿಡ, ಮನುಷ್ಯ ಭೇದ ಮಾಡಬೇಡಿ. ಅದರೊಳಗೆ ಭಗವಂತನ ಕಡೆ ಅಭ್ಯಾಸ ಮಾಡಿ. ಅದು ಈ ಅಭ್ಯಾಸ ನೀವು ಮುಖ್ಯ ಆಗಬೇಕು. ಶ್ರೀಧರ ಸ್ವಾಮಿ ಧ್ಯೇಯ ಅದು, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಅದನ್ನು ಇವರು ಹೇಳಿದ್ರು, ಪ್ರಾಕ್ಟೀಸ್ ಮಾಡಿ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಅದು ಅಭ್ಯಾಸ ಮಾಡಬೇಕು ಅಂತ ಹೇಳಿದರು. ಅದು ಏನು ಮಾಡ್ತಾರೆ ಕಡೆಗೆ ಅವರು ನಮಗೆ ಅವ್ರ ಜೊತೆಗೆ ಸಂಪರ್ಕವೇ ಆಗಲಿಲ್ಲ. ಅದು ನಾನು ಈಗಲೂ ಕೂಡ ಅವರನ್ನು ಅರ್ಥಕೊಳ್ಳಿಕ್ಕೆ ಆಗಲಿಲ್ಲ, ಅವ್ರ ಸಂಪರ್ಕ ಬೆಳೆಸಲಿಕ್ಕೆ ಆಗಲಿಲ್ಲ ಹೇಳ್ತಕ್ಕಂಥದ್ದು ಹೊರಗಿದೆ. ಈಗ ನಮಗೆ ಎಷ್ಟು ಯೋಗವಿದೆಯೋ ಅಷ್ಟು ಮಾತ್ರ ಸಿಗ್ತದೆ, ಜಾಸ್ತಿ ಸಿಗೋದಿಲ್ಲ ಅಂತ ನಾನು ಸಮಾಧಾನ ಪಡ್ಕೋತಾ ಇದ್ದೇನೆ. ಆದರೆ ನಾನು ನೋಡಿದ ಪೈಕಿ ಅವಧೂತರಲ್ಲಿ ನಿಜವಾದ ಅವಧೂತರು, ಶ್ರೇಷ್ಠ ನಿಜವಾದ ಅವಧೂತರು. ಯಾಕಂದರೆ ಅವ್ರ ಶಿಷ್ಯರುಗಳು ಈಗಲೂ ಆಶ್ರಮಕ್ಕೆ ಬರ್ತಾರೆ, ಅವ್ರು ಹೇಳಿದ ನಡೆಸ್ತಾರೆ. ಕೆಲವು ಶಿಷ್ಯರಿಗೆ ಏನು ಆಜ್ಞೆ ಮಾಡಿದ್ದಾರೆ, ಆಶ್ರಮದ ಲ್ಯಾಟ್ರಿನ್ ತೊಳಿ ಅಂತ ಆಜ್ಞೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅದನ್ನು ಮಾಡಿ ಹೋಗ್ತಾರೆ. ಅವರು ನನಗೊಂದು ಮಾತನ್ನು ಹೇಳಿದೆ, ನೋಡಪ್ಪ, ಪ್ರಪಂಚದಲ್ಲಿ ಯಾವುದೇ ಕೆಲಸ ಇರ್ಬೋದು, ಆ ಕೆಲಸದ ಶ್ರೇಷ್ಠ ಮತ್ತು ಕನಿಷ್ಠ ಇಲ್ಲ, ಅದಷ್ಟು ಭಗವಂತನ ಸೇವೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು, ಅದನ್ನು ಫಾಲೋ ಅಪ್ ಮಾಡಿ. ಸೀದಾ ನಿಮ್ಗೆ ನಾನು ಭಾಳ ಗಟ್ಟಿ ಹೇಳ್ತೇನೆ, ನಿಮಗೆ ಅದು ಭಾಳ ಮುಖ್ಯ. ನಾನು ಹೇಳ್ತಾ ಇರೋದು, ನೀವು ಎಲ್ಲೋ ಬೇರೆ ಕಡೆ ತಲೆ ಕೊಡ್ಬೇಡಿ, ನಾನು ಜೋರು ಮಾಡ್ತದೆ ನೋಡಬೇಡಿ, ನಾ ಹೇಳೋದು ಕೇಳಿ. ಇಲ್ಲಿ ಏನು ಮತ್ತು ನೀವು ಮುಂದೆ ಬೇಕಾಗ್ತದೆ. ಜಗತ್ತಿನಲ್ಲಿ ಏನೇ ಇರ್ಬೋದು, ಅದು ಶ್ರೇಷ್ಠ ಕನಿಷ್ಠ ಪಕ್ಷ ಇಲ್ಲ. ಅದು ಕಸ ಗುಡಿಸೋದಿರ್ಬೋದು, ಎಣ್ಣೆ ತೆಗೆದಿರ್ಬೋದು, ಅಥವಾ ಒಬ್ಬನಿಗೆ ಔಷಧೋಪಚಾರ ಅಥವಾ ನೀನು ಕೊಡೋದಿರ್ಬೋದು, ಅಥವಾ ನೀವು ಜಪ ಮಾಡೋದಿರ್ಬೋದು, ಎಲ್ಲವೂ ಕೂಡ ಭಗವಂತನ ಸೇವೆ. ಇದು ಮಾತ್ರ ನೀವು ಫಾಲೋ ಅಪ್ ಮಾಡಿ. ನನಗೆ ಇದು ಶ್ರೀಧರ ಸ್ವಾಮಿಗಳ ಧ್ಯೇಯ. ಇದನ್ನು ನೀವು ಫಾಲೋ ಅಪ್ ಮಾಡಲೇಬೇಕು. ಯಾಕಂದರೆ ಸ್ವಾಮಿಗಳ ಆಶೀರ್ವಾದ ನೀವು ಹುಟ್ಟಿದ್ದೀರಿ. ನಿಮಗೆ ಸ್ವಾಮಿಗಳ ಆಶೀರ್ವಾದ ಹುಟ್ಟಿ ಬರೀ ಸಂಸಾರ ಮಾಡಲಿಕ್ಕಲ್ಲ, ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಾದ್ರೆ ಸಾಧನೆಗೆ ಮೂಲ ತತ್ವ ಬೇಕು. ಮೂಲ ತತ್ವ ಯಾವುದು? ಇದು ಜಗತ್ತಿನಲ್ಲಿ ಜಗತ್ತಿನ ಮೂಲ ತತ್ವ ಯಾವುದು ಅಂದರೆ, ಜಗತ್ತಿನಲ್ಲಿ ಭಗವಂತನ ಹುಡುಕಬೇಕು. ಭಗವಂತನ ಕಾಣೋದು ಹೊರಗಲ್ಲ, ಅಥವಾ ನೀನೋ ಜಪ ಮಾಡಿದಾಗ ಬಂದು ಪ್ರತ್ಯಕ್ಷ ಆಗ್ತಾನೆ ಅಂತಲ್ಲ. ಭಗವಂತ ಇಲ್ಲಿ ಈಗಲೂ ಇದ್ದಾನೆ, ಎದುರಿಗೆ ಇದ್ದಾನೆ, ನಿಮ್ಮನ್ನು ನೋಡ್ಲಿಕ್ಕೆ ಕಣ್ಣಿಲ್ಲ. ನೀವು ಭಗವಂತನ ನೋಡೋದು ಅಭ್ಯಾಸ ಮಾಡಬೇಕು. ಇದು ನಿಮ್ಗೆ ಸ್ವಾಮಿಗಳು ನೀವು ನಿಮ್ಮ ಅನುಗ್ರಹ ಹುಟ್ಟಕ್ಕೆ ಏನು ಮಾಡಿದ್ದಾರೆ, ಇದು ಫಾಲೋ ಅಪ್ ಆಗಬೇಕು ಮಾಡಿ. ಇದನ್ನು ಮಾತ್ರ ನನ್ನ ಮಾತು ಮರಿಬೇಡಿ ಅಂತ ಹೇಳಿದ್ರು. ಅಂಥ ಮಹಾನ್ ಭಾವರನ್ನು ಕಾಣ್ತಕ್ಕದ್ದು ಬಹಳ ಅಪರೂಪ, ಮತ್ತು ಎಂಥ ಅವಧೂತಗಳು ಸಿಗ್ತಕ್ಕಂಥ ಅಪರೂಪ. ನಿಜವಾಗೂ ಕೂಡ ಅಂಥವರ ಸಹವಾಸ, ಅಂಥವ್ರ ವಾಣಿ ಕೇಳಿದ್ದರಿಂದ ನಾನು ಧನ್ಯ ಹೇಳ್ತಕ್ಕಂಥದ್ದು ನನ್ನ ಇದೆ. ನಾನು ಕೂಡ ವೆಂಕಟಾಚಲ ಅವಧೂತರ ಬಗ್ಗೆ ಮಾತಾಡೋ ಬಗ್ಗೆ ತಮಗೆ ಅವಕಾಶ ಮಾಡಿಕೊಟ್ಟು ಹಳೆಯ ನೆನಪನ್ನು ಮತ್ತೆ ಮರುಕಳಿಸಿದ್ರೆ. ಯಾಕಂದರೆ ಮನುಷ್ಯನಿಗೆ ವಯಸ್ಸಾದಾಗ ಮರೆಯೋದು ಸ್ವಭಾವ, ಆ ಮರೆತು ಹೋಗೋದ ನೀವು ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮ್ಮ ಒಳಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಮಾಡ್ತಾನೆ. ನನ್ನ ನಮಸ್ಕಾರ ತಾವು ಸ್ವೀಕಾರ ಮಾಡಿ. ಖಂಡಿತ. ಅಯ್ಯೋ, ಸ್ವೀಕಾರ ಎಲ್ಲ ದೊಡ್ಡ ಮಾತು. ನಮಗೆ ಏನು ಗೊತ್ತಾ, ಇವೆಲ್ಲ ನನಗೆ ಇವ್ರದ್ದೊಂದು ಭಾಳ ಚೆನ್ನಾಗಿತ್ತು. ಗುರುರಾಜ್ ಕರ್ಜಗಿ ಅವ್ರದ್ದು ಒಂದು ಮಾತಲ್ಲಿ ಹೇಳ್ತಾರೆ, ಒಂದು ಸ್ಟೋರಿ ಕೇಳಿದ್ದೆ ನಾನು. ಅದರಲ್ಲಿ ಅವ್ರ ತಂದೆನ ಅವ್ರ ಮನೇಲಿ ಪಾರಾಯಣ ಮಾಡ್ತಾ ಇರ್ತಾರಂತೆ ಪ್ರತಿ ವರ್ಷ. ಯಾರೋ ಒಬ್ಬ ಕೇಳ್ತಾನಂತೆ, ಸ್ವಾಮಿ, ಪಾರಾಯಣ ಅಂದರೆ ಅದೇ ಕತೆ ಓದೋದಲ್ವೇ? ಪ್ರತಿ ವರ್ಷ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಕೇಳಿದ್ದೇ ಕತೆ ಕೇಳೋದು ಬೋರ್ ಆಗಲ್ವಾ? ಏನಕ್ಕೆ ಕೇಳಬೇಕು? ಫಸ್ಟ್ ಆಫ್ ಆಲ್ ಪಾರಾಯಣ ಅಂದರೆ ಏನಕ್ಕೆ? ಮತ್ತದೇ ರಾಮಾಯಣ ಓದ್ಬೇಕು, ಅದೇ ಮಹಾಭಾರತ ಓದ್ಬೇಕು, ಏನಕ್ಕೆ ಅಂದಾಗ ಅವ್ರೊಂದು ಒಳ್ಳೆ ಉದಾಹರಣೆಯಲ್ಲೇ ಹೇಳಿದ್ರಂತವ್ರು. ಹೇಗೆ ಮಣ್ಣು ಒಂದ್ಸಲಿ ತುಳಿದ್ರೆ ಹದ ಆಗಲ್ವೋ, ತುಳಿತಾ 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 ಹೇಗೆ ಮಣ್ಣು ಹದ ಆಗುತ್ತಲ್ಲಪ್ಪ, ಹಾಗೆ ಮನಸ್ಸು ಕತೆಗಳು ಕೇಳ್ತಾ 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 ಅದು ಹದ ಆಗುತ್ತೆ, ಶುದ್ಧ ಆಗುತ್ತೆ. ಹೇಗೆ ಬಟ್ಟೆ ಒಂದ್ಸತಿ ಹಿಂಡಿದ ತಕ್ಷಣ ಕೊಳೆ ಹೋಗಲ್ಲ, ಹಿಂಡಿ 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 ಜಾಲ್ಸಿ ಜಾಲ್ಸಿ ಹೇಗೆ ಬಟ್ಟೆ ಶುದ್ಧ ಆಗುತ್ತೋ, ಮನಸ್ಸು ಶುದ್ಧ ಆಗಬೇಕು ಅಂತಂದರೆ ಈ ಥರ ಕತೆಗಳು ಕೇಳಿ 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 ಇರಬೇಕು ಅಂತ. ನನಗೆ ರೀಸೆಂಟ್ಲಿ ನಾನು ವಿನಯ್ ಗುರುಜಿ ಒಂದು ಮಾತು ಹೇಳಿದ್ರು. ಒಳ್ಳೆ
ಏನು ಅಂತಂದರೆ ನಿನ್ನ ಎದುರಿಗಿರೋದು ಅದು ಸೋಫಾ ಅಂತ ಅನ್ಕೋಬೇಡ, ಅಥವಾ ಅದೊಂದು ಸುಮ್ಮನೆ ಚೇರ್ ಅಂತ ಅನ್ಕೋಬೇಡ, ಬಂದು ಕೂತ್ಕೊಂಡು ಮಾತಾಡೋರು ಗೆಸ್ಟ್ ಅಂತ ಅನ್ಕೋಬೇಡ. ಅದು ವ್ಯಾಸಪೀಠ. ಯಾಕಂದರೆ ಪೀಠದಲ್ಲೇ ಫಸ್ಟು ವ್ಯಾಸಪೀಠ ಅಂತ ಬಂದಿದ್ದು. ಹಾಗಾಗಿ ಅಲ್ಲಿ ಯಾರು ಬಂದ್ರೂ ಒಂದು ಗುರುಸ್ಥಾನದಲ್ಲೇ ಇದ್ದಾರೆ ಅಂತಲೇ ಅನ್ಕೋ ನೀನು. ಆವಾಗಲೇ ನಿನಗೆಲ್ಲ ಮೆಸೇಜ್ ಬರುತ್ತೆ. ಎಲ್ಲ ನಾನೇ ಹೇಳಬೇಕು ಅಂತೇನಿಲ್ಲ. ಅದು ಯಾರ ಥ್ರೂ ಯಾರು ಬಂದ್ರೂ ಅದು ಗುರುಮುಖೇನ ಬರ್ತಾ ಇದೆ ಅಂತ ಅನ್ಕೋ ನೀನು ಅಂತ ಅಂದ್ಬಿಟ್ರು ಅವರು. ಹಿಂಗೆ ಅವ್ರ ಮೈಂಡು ಸೆಟ್ ಮಾಡಿ ಬಿಟ್ಬಿಡ್ತಾರೆ. ಸೊ ನನಗೇನಾಗುತ್ತೆ ಇವಾಗ ಅಂತಂದರೆ, ನೀವು ಏನು ಹೇಳಿದ್ರಿ ಬಂದಾಗ, ಹೋದ ಎಪಿಸೋಡಲ್ಲೂ ಹೇಳಿದ್ರಿ, ನಾನು ಮಾತಾಡ್ತಾ ಇಲ್ಲ, ಶ್ರೀಧರ್ ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ. ನಾನು ಯಾಕೆ ನಿಮ್ಮನ್ನ ಗುರುಗಳು ಅಂತ ಕರೆದೆ, ಯಾಕೆ ನಮಸ್ಕಾರ ಅಂತಂದರೆ, ನೀವು ಹೇಗೆ ಈಗ ಹೇಳಿದ್ರಿ ಎಲ್ಲರಲ್ಲೂ ಒಂದು ಭಗವಂತನ ನೋಡಬೇಕು ಅಂತ, ಆ ಭಾವನೆ ನಮಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಈಗ ನೀವು ಕೂತಿದ್ದೀರಿ, ಅದು ವ್ಯಾಸಪೀಠ, ನೀವು ಗೆಸ್ಟ್ ಅಂತ ನಾನು ತಿಳ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ನಾನು ಸದಾ ಸ್ಟೂಡೆಂಟ್, ನಾನು ಕೇಳಿಸ್ಕೊಳ್ಳೋಕ್ಕೆ ಕೂತಿರ್ತಕ್ಕಂಥವ್ನು. ಸೊ ಹಾಗಾಗಿ ಈ ಒಂದು ಜರ್ನಿ, ಈ ಒಂದು ಪಾರಾಯಣದ ಜರ್ನಿ ಏನಿದೆ, ಡಿಜಿಟಲ್ ಪಾರಾಯಣ, ನಾನು ಡಿಜಿಟಲ್ ಪೋಸ್ಟ್ ಮ್ಯಾನ್, ನಿಮಗೆಲ್ಲರಿಗೂ ಲೆಟ್ರ್ ತಂದಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಅದು ನಿಮ್ಮೆಲ್ಲರ ಮುಖಾಂತರ ಬರ್ತಾ ಇರ್ತಕ್ಕಂಥ ಮೆಸೇಜು ಶ್ರೀಧರ್ ರಾಯರೇ. ಭಾಳ ಖುಷಿ ಆಯಿತು. ಇದು ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ಇದೆ. ಮಹಾರಾಷ್ಟ್ರದಲ್ಲಿ ಕೆಲವು ಪ್ರೊಫೆಸರ್ಸ್ ಅವರು, ಯಾಕಂದ್ರೆ ನಾವು ವರದಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತಾರಲ್ಲ ಭಾಳ ಜನ, ಅವರು ಭಾಷಣ ಮಾಡಬೇಕಾದ್ರೆ ವ್ಯಾಸ ಪೀಠದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ ಅಂತ ಹೇಳ್ತಾರೆ. ನೀವು ಹೇಳಿದಾಗ ಸ್ಮರಣೆ ಬಂತು. ಮೇಲೆ ಕೂರ್ತಕ್ಕಂಥ ವ್ಯಾಸ. ಆಮೇಲೆ ನೋಡಿ, ಈ ಅವಧೂತ ಪಂಕ್ತಿಯಲ್ಲಿ ಬಂದವ್ರದೆಲ್ಲ ಒಂದೇ ಥರ ಬಿಹೇವಿಯರ್ಸ್ ಇರುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ನೀವು ಹೇಳೋವಾಗ ನಾನು ಸುಮ್ಮನೆ ಶಾಂತ ಚಿತ್ತದಲ್ಲಿ ಕೇಳ್ತಾ ಇದ್ದೆ ನಾನು, ಯಾಕಂದ್ರೆ ನನಗೊಂದು ಡಬಲ್ ಟಿಕ್ ಆಗ್ತಾ ಇರುತ್ತೆ. ಆ ಡಬಲ್ ಟಿಕ್ ಹೇಳ್ತೀನಿ ನೋಡಿ. ಈಗ ನೀವು ಹೇಳಿದ್ರಿ ಗುರುನಾಥರು ಅಲ್ಲಿ ಇದಕ್ಕೆಲ್ಲ ಬಂದಾಗ ಟಾಯ್ಲೆಟ್ ಕ್ಲೀನ್ ಮಾಡಿಸೋದು, ಲೆಟ್ರಿನ್ ಎಲ್ಲ ಕ್ಲೀನ್ ಮಾಡಿಸೋದು. ವೆರಿ ಫಸ್ಟ್ ಬಿಗಿನಿಂಗ್ ನಾವೆಲ್ಲ ವಿನಯ್ ಗುರುಜಿಗಳ ಹತ್ರ ಹೋದಾಗ, ಅಥವಾ ಆಶ್ರಮದಲ್ಲಿ ವಾಲಂಟಿಯರ್ಸ್ ಅಂತ ಆಗಬೇಕಾದ್ರೆ ನಮ್ಗೆ ಫಸ್ಟು ಮಾಡಿಸಿದ್ದೆ ಅದು ರೋಡ್ ಕ್ಲೀನಿಂಗು, ಮೋರಿ ಕ್ಲೀನಿಂಗು, ಆಮೇಲೆ ಟಾಯ್ಲೆಟ್ ಕ್ಲೀನಿಂಗು. ಅದು ಅವಾಗ ಮಾಡಿಸಿ ಬಿಟ್ಟಿದ್ದಲ್ಲ, ಈಗಲೂ ತಿಂಗಳಿಗೆ ಒಂದು ಸತಿ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ಇದ್ದೇ ಇರುತ್ತೆ. ಅಂದರೆ ನಮ್ಮ ಆಶ್ರಮ ನಾವೇ ಕ್ಲೀನ್ ಮಾಡಬೇಕು ಅಂತಕ್ಕಂಥದ್ದು. ಅದು 2 ಥರ ಅಂತ ಹೇಳಿದ್ರು. ಒಂದು ಸೇವಾ ಮನೋಭಾವದಿಂದ ಏನಾಗುತ್ತೆ, ನಿನ್ನಲ್ಲಿರೋ ಅಹಂ ಡೌನ್ ಆಗುತ್ತೆ. ಬಗ್ಬೇಕು, ನೀನು ಭಕ್ತಿಯ ನೀನು ಅವಾಗ. ಎಲ್ಲಿ ನಿನಗೆ ಇದು ಅದು ಈ ರಾಗಗಳು ಬರುತ್ತೆ, ಅಲ್ಲಿ ಭೇದ ಇದೆ ಅಂತ ನಿನ್ನ ದೋಷನ ನೀನೇ ಕಂಡಿಡ್ಕೋ. ಯಾವಾಗ ಅದಿಲ್ಲ ಅಂತ ಆಗುತ್ತೆ ನಿನಗೆ, ಆವಾಗ ಹಿಂಗೆ ಬರುತ್ತೆ ಅಂತ. ಸೊ ಹಾಗಾಗಿ ಸುಮಾರು ಜನ ಸ್ಟಾರ್ಟಿಂಗ್ ಏನೋ ಒಂದು ಕಲ್ಪನೆಯಲ್ಲಿ ಬಂದವರೆಲ್ಲ ಯಾವಾಗ ಈ ಸ್ವಚ್ಛತಾ ಅಭಿಯಾನಕ್ಕೆ ಎತ್ತಾಕಿದ್ರು ಎಲ್ಲರನ್ನೂ, ನೀನು ಇವನು ಅಂತಲ್ಲ, ಒಂದು ರೂಲ್ ಬಂದ್ಬಿಡುತ್ತೆ, ಮೆಸೇಜು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಬಂದ್ಬಿಡುತ್ತೆ. ಯಾರ್ಯಾರು ಕಾರಣ ಹೇಳ್ಕೊಂಡು ಜಾರ್ಕೊಂತಾರೆ ಗೊತ್ತಾಗ್ಬಿಡುತ್ತೆ ನೀಟಾಗಿ, ಅವರಲ್ಲಿ ಭೇದ ಇದೆ ಅಂದ್ಬಿಟ್ಟು ಅಂತ. ಸೊ ಎಷ್ಟೋ ಜನ ಬಿಟ್ಟೇ ಬಿಟ್ರು. ಏನಪ್ಪ ಕಸ ಕ್ಲೀನ್ ಮಾಡಿಸ್ತಾರೆ, ಹೋಗಿ BBMP ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ, ಟಾಯ್ಲೆಟ್ ಕ್ಲೀನ್ ಮಾಡಿಸ್ತಾರೆ. ಇಲ್ಲಲ್ಲ, ಹರಿಹರ್ಪುರದಲ್ಲೂ ಅಷ್ಟೇ. ಅಂದರೆ ಫಸ್ಟ್ ಲೀಡ್ ಮಾಡೋದೇ ಗುರುಗಳು, ಅವರೇ ಫಸ್ಟು ಪೊರಕೆ ಹಿಡ್ಕೊಂಡು ಹೋಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಈಗ ನೀವು ವೆಂಕಟಾಚಲ ಅವಧೂತರು ಅದನ್ನು ಮಾಡಿಸಿದ್ರು ಅಂತಂದಾಗ ಅದು ಬಂತು ನನಗೆ. ಆಮೇಲೆ ಇವ್ರದೆಲ್ಲ ಒಂದಿದೆ ಸರ್, ಏನಂದರೆ ನಾವು ಯಾವುದು ಅದ್ಭುತ ಅನ್ಕೊಂತೀವೋ ಅದನ್ನೇ ಉಲ್ಟಾ ಮಾಡೋದು. ಅಂದರೆ ನೀನು ಮಡಿ ಅದ್ಭುತ ಅನ್ಕೊಂತೀವಿ, ಫಸ್ಟ್ ಅದ್ರ ಮೇಲೆ ಹೊಡಿತಾರೆ. ನಾನು ಅದು ಮಾಡಲ್ಲ, ಇದು ಮಾಡಲ್ಲ ಅಂದ್ರೆ ತಾಂಬ ಮಸಾಲೆ ದೋಸೆ ತಿನ್ಸಿ ಅವನಿಗೆ ಅಂತ, ಸಮೋಸ ತಿನ್ಸೋ, ಬೇಕ್ರಿ ಐಟಮ್ ಮುಟ್ಟಲ್ವಾ, ತಗೋ ಇದೇ ಪ್ರಸಾದ ಅಂತಾರೆ. ಅದು ಇಲ್ಲ, ಯಾಕಂದ್ರೆ ಬಹಳ ಕಷ್ಟ. ಒಂದು ಮಾತಿದೆ, ಜ್ಞಾನಿಗಳು ಇರ್ತಾರಲ್ಲ, ಹೌದು, ಅವ್ರು ಮಾತಾಡ್ಬೇಕಾದ್ರೆ ಅವ್ರದ್ದು ಒಂದು ವಾಕ್ಯ ಅಥವಾ ಒಂದು ಶಬ್ದದಿಂದ ಇನ್ನೊಂದು ಶಬ್ದಕ್ಕೆ ಮಧ್ಯೆ ಒಂದು ಗ್ಯಾಪ್ ಇರ್ತದೆ. ನೀವು ಯಾರನ್ನ ನೋಡಿ, ನಮ್ಮ ಫ್ಲೂಯೆಂಟ್ ಆಗಿ ಮಾತಾಡೋದಿಲ್ಲ ಅವ್ರು, ನಮ್ಮ ಎಕ್ದಮ್ ಕಥೆ ಹೇಳೋದಿಲ್ಲ. ಅವ್ರು ಒಂದು ಶಬ್ದ ಆಡಿದ್ಮೇಲೆ ಒಂದು ಸೆಕೆಂಡ್ ಗ್ಯಾಪ್ ಇರ್ತದೆ, ಯೋಚಿಸಿ ಬರುತ್ತೆ ಎಲ್ಲ ಶಬ್ದಗಳು ಬರುತ್ತೆ. ಅವ್ರ ಸ್ವಾಮಿಗಳು ಏನು ಹೇಳಿದ್ರು ಅಂದ್ರೆ, ಯಾವುದೇ ಬ್ರಹ್ಮಜ್ಞಾನ ಇರ್ಬೋದು, ಆ ಬ್ರಹ್ಮಜ್ಞಾನಿಯ ಶಬ್ದವನ್ನು ಹಿಡ್ಕೊಳ್ಬೇಡಿ ನೀವು. ನಾನು ಹೇಳಿದ ಮಾತು ಶಬ್ದ ಹಿಡ್ಕೊಳ್ಬೇಡಿ, ಆ 2 ಶಬ್ದಗಳ ಮಧ್ಯೆ ಒಂದು ಗ್ಯಾಪ್ ಇದೆ, ಅದನ್ನು ಫಾಲೋ ಮಾಡಿ. ಎಂತ ಒಳ್ಳೆ ಮಾತು, ಅದು ಫಾಲೋ ಎಂಥ ಟಿಪ್ಸ್ ಇದು. ಹೌದು ಹೌದು. ಇಲ್ಲ, ನಾನು ಆ್ಯಕ್ಚುಲಿ ಇವತ್ತು ನಮಗೆ ಹೇಮಂತ್ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಿಮಗೆ ಗುರುನಾಟದ ಒಡನಾಟ ಇದೆ, ಅವರು ಹೇಳಿದ್ದು ನನಗೆ. ಹೇಳಿದೆ, ಅವರು ಹೇಳಿದ್ರು ನನಗೆ, ಸರ್ ಇವರು ಬರೀ ಶ್ರೀಧರ್ ಸ್ವಾಮಿಗಳದಲ್ಲ ಸರ್, ಗುರುನಾಥರ ಒಡನಾಟನೂ ಇದೆ, ಮಾತಾಡಿಸ್ಬಿಡಿ ಸರ್ ಅದನ್ನು ಅಂತಂದ್ರು. ಸೊ ಹಾಗಾಗಿ ಫೋಟೋ ನೋಡಿದ್ನ ಕಡೆಗೆ ಅವ್ರು ಹೇಳಿದೆ, ಇಲ್ಲಪ್ಪ ತೀರಾ ಅದು ನನಗೆ ತೀರಾ ಏನೋ ಶ್ರೀಧರ್ ಸ್ವಾಮಿ ದಯೆ, ತೀರಾ ಆಪ್ತರ ಆಗ್ಬಿಟ್ರು ನನಗೆ, ತೀರಾ ಆಪ್ತರ ಆದರು ನನಗೆ. ಅವರು ಸ್ವಾಮಿಗಳು ಅಂತಲ್ಲ, ನಮ್ಮ ಮನೆ ಮಂದಿ ಅಂತ ಆಗ್ಬಿಟ್ರು ಅವರು. ನೋಡಿ, ನಾನು ಯಾರೋ ಅವ್ರು ಯಾರೋ, ಎಷ್ಟೋ ವರ್ಷ ಪರಿಚಯ, ಎಷ್ಟೋ ಇದು.
ನಾ ಬೆಳೆದ ಪಂಥವೇ ಬೇರೆ, ಹೌದು. ಅವರ ಪಂಥವೇ ಬಟ್ ಬೇರೆ. ಇವಾಗ ಬೇಕ್ರಿ ಬೇರೆ. ತಿನ್ಸಿದ್ ಅದು ನನಗ್ ಖುಷಿ ಕುಂದು ಆಯ್ತು. ತಮಾಷೆ ಇಲ್ಲ, ಇವತ್ತಿಗೂ ಕೂಡ ತಮಾಷೆ ಇಲ್ಲ. ನನಗೆ ಅದೇ ಇಲ್ಲ ಅದ್ ಮಾಡ್ತಾರ ಸರ್ ಹೌದು, ಅದು. ಇಲ್ಲ 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 ಇಲ್ಲ. ಹೌದು. ಇಲ್ಲ ನನಗೆ ಈಗ ಕೆಲವು ಟೈಮು ಬಹಳ ಯೋಚನೆ ಮಾಡ್ತೇನೆ ನಾನು. ಹಾಗಾಗಿ ಹ್ಮ್ ಯಾರೇ ಬಂದರು ಹ್ಮ್ ನಾ ಭಾಳ ಹೆದರ್ತೇನೆ. ಹ್ಮ್ ಯಾಕಂದ್ರೆ ಯಾವ ಹುತ್ತಲ್ಲಿ ಯಾವ ಹಾವಿದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು 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 ಮನುಷ್ಯನ ಅವನ ಎದುರುಗಡೆ ನೋಡಿ ಅವನ ಯೋಗ್ಯತೆ ಅಳಿಯೋಕ್ಕಾಗೋದಿಲ್ಲ. ಹೌದು ಹೌದು. ಅವ್ನು ನೋಡಿದ್ರೆ ಅವ್ನು ಏನೋ ಆಗಿರ್ತಾನೆ, ಹಾ ನಮ್ಗೆ ಏನೂ ಗೊತ್ತಾಗೋದಿಲ್ಲ. ಏನು ಗೊತ್ತಿರಲ್ಲ ನಮ್ಗೆ. ಯಾಕಂದ್ರೆ ಉದಾಹರಣೆ ಹೇಳ್ತೇನೆ, ಸಾಗರದಲ್ಲಿ ಒಬ್ಬನು ಇದ್ದ, ಹ್ಮ್ ಅವನು ಹುಚ್ಚ ಹ್ಮ್ ಹುಚ್ಚ. ಹ್ಮ್ ನಮಗೆ ನಮ್ಮ ಪುರೋಹಿತರು ರಾಮಚಂದ್ರ ಭಟ್ರು ಅಂತಿದ್ರು. ಅವ್ರು ಹೇಳಿದ್ರು, ನಾವು ಹುಚ್ಚ ಅಂತ ತಿಳ್ಕೊಬೇಡಿ, ಅವನು ರಾಮ ತಪೋವನಾಧಿಗಮ್ ನಾವು ಶ್ಲೋಕ ಹೇಳ್ತಾನೆ ಅಂತ ಹ್ಮ್ ಹೇಳ್ತಾನೆ ಅಂತಂದ್ರು. ಅವನು ಒಂದು ಕಂಬಳಿ ಉಟ್ಕೊತಿದ್ದ, ಇರ್ತಿದ್ದ, ಹಿಂದ್ಗಡೆ ಒಂದು ದೊಡ್ಡ ಗಂಟಿತ್ತು ಅವನು. ಹ್ಮ್ ಇದು 1976, 70, 76ನೇ ಕಥೆ ಅದು. ಹ್ಮ್ ಅವನ ಹತ್ರ ಅವನಿಗೂ ಅವ್ರಿಗೆ ಹೇಗೋ ಬೆಳಕೆ ಆಗಿತ್ತು. ಅವನು ಎಂಡ್ಲೆ ಬಾಳೆ ಹೆಕ್ಕೊಂಡು ತಿಂತಿದ್ದ ಆತ. ಹ್ಮ್ ಅವನು ಕರೆದು ಮತ್ತು ನಮ್ಮ ಸಾಗರದ ನನ್ನ ಅಂಗಡಿ ಇತ್ತು, ಎರಡು ಕರೆದು ರಾಮತಪ ಅವ್ನು ಹೇಳ್ದ, ಶ್ರೀರಾಮತಪ ಶ್ಲೋಕ ಹೇಳ್ದ. ಶ್ಲೋಕ ನನಗೂ ಅವನಿಗೆ ಆತ್ಮೀಯತೆ ಉಂಟಾಯಿತು. ಕಡೆ ಅವ್ನು ಕೇಳಿದೆ, ಏನಪ್ಪ ನೀನು ಗಂಟು ಕಟ್ಟಿದೆಯಲ್ಲ ಏನು ಅಂತ. ಅವ್ನು ಹೇಳ್ದ, ಅದಕ್ಕೆ ಈ ಗಂಟು ಇದೆಯಲ್ಲ ನನ್ನ ಹಳೆ ಪ್ರಾರಬ್ಧದ ಗಂಟು, ಅದು ಬಟ್ಟೆ ಗಂಟಲ್ಲ ನಾವು. ಅಬ್ಬಾ 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 ಅಬ್ಬಾ. ನಾನು ಅವನಿಗೆ ಕೈ ಮುಗಿದೆ, ಯಾಕಂದರೆ ಇದು ಬಟ್ಟೆ ಗಂಟು ಅಂತ ಹೇಳ್ಬೋದಾಗಿತ್ತು. ಹೌದು, ಹೇಳಿಲ್ಲ ನಾನು. ಪ್ರಾರಬ್ಧ ಗಂಟು ಅಂತ. ನನ್ನ ಹಳೆಯ ಜನ್ಮ ಪ್ರಾರಬ್ಧದ ಗಂಟು ಅದು, ಬಟ್ಟೆ ಗಂಟಲ್ಲ ಅಂತ. ನಾನು ತಂಡ ಬಿಡೋದು. ಅವನಿಗಿಂತ ಜ್ಞಾನಿ ಇನ್ನೊಬ್ಬ ಬೇಕಾ? ಖಂಡಿತ ತಂಡ ಬಿಡೋದು. ಎಲ್ಲೋದ ಆತ ಆಮೇಲೆ ಇರ್ಲಿಲ್ಲ ಅಲ್ಲಿ? ಇಲ್ಲ, ಸಾಗರ ಬಿಟ್ಟು ಎಲ್ಲೋದು ಗೊತ್ತಾಗಿಲ್ಲ. 100% ಹಂಗಾರ ಅವರೆಲ್ಲ ಜ್ಞಾನಿಗಳೇನೆ. ಅವ್ನು ನನಗೆ ತಂಡು ಬಿಡೋದು ನಾನು. ಯಾಕಂದ್ರೆ ನಾನು ಸನ್ನಿಹಿತ ವೇದಾಂತ ಅಭ್ಯಾಸ ಮಾಡಿದವನು. ಅವನು ಹೇಳಿದ ಮಾತು, ಬಟ್ಟೆ ಗಂಟಲ್ಲಪ್ಪ ಅದು. ಏನಪ್ಪ ಬಟ್ಟೆ ಗಂಟು ಕಟ್ಟಿದೆ? ಬಟ್ಟೆ ಗಂಟೆಲ್ಲ ಸ್ವಾಮಿ, ಅದು ಪ್ರಾರಬ್ಧದ ಗಂಟು ಅದು ಅಂತ ನನಗೆ. ನಾನು ಅವ್ನಿಗೆ ಕೈ ಮುಗಿದಪ್ಪ, ನೀವು ದೊಡ್ಡವ, ನಮಗೆ ಅರ್ಥ ಆಗಲಿಲ್ಲ. ಇದ್ದಾರೆ ಸರ್, ಯಾಕಂದರೆ ನಾನು ಭಾಳ ಕಂಡು ಹೇಳಿದೆ, ಯಾಕಂದ್ರೆ ಯಾರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನನಗೆ ಅಪ್ಪಣೆ ಕೊಡ್ತೀರಾ? ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇಲ್ಲ, ಥ್ಯಾಂಕ್ಸ್ ನಿಮಗೆ. ಯಾಕಂದ್ರೆ ನಂಗೆ ಸ್ವಾಮಿಗಳ ಜೀವನ ಚರಿತ್ರೆ, ಅವ್ರ ತತ್ವ ಸಂದೇಶಗಳು, ವೆಂಕಟಾಚಲ ಅವಧೂತರ ಒಡನಾಟ ಎಷ್ಟು ನೆನಪಾಯಿತು. ಮಾನಸಿಕ ಒಂದು ಶಾಂತಿ, ಒಂದು ಸಮಾಧಾನ ಉಂಟಾಯಿತು. ಇದು ಶ್ರೀರು ಸ್ವಾಮಿಗಳು ಹೇಳ್ತಕ್ಕಂಥ ಇದು ಒಂದು ಅಕ್ಷರ ಸೇವೆ. ನಮ್ದು ಸೇವೆ ಒಂದು ಏನೋ ಒಂದು ಸಣ್ಣ ಸೇವೆ ಮಾಡಿದ್ದೇನೆ, ಅದಕ್ಕೆ ಅವಕಾಶ ಕೊಟ್ಟಿದೆ. ಧನ್ಯವಾದಗಳು. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮುಂದುವರೆದ ಭಾಗ 2 ಅಂತ ಏನು ಹಾಕಿದ್ವಿ, ಗುರುನಾಥರ ಒಡನಾಟದ ವಿಚಾರಗಳನ್ನು ಆ ಅಮೃತಪಾನನು ನಮಗೆ ಮಾಡಿಸಿದ್ರು. ನಾ ಹೇಳದ್ನಲ್ಲ, ಇದು ಗುರುಪೌರ್ಣಮಿ ವಾರ ಅಥವಾ ಗುರುವಿನ ತಿಂಗಳು ಅಂತಲೇ ಆಗೋಯ್ತೇನೆ. ಸ್ವಾಮಿ ಸಮರ್ಥರಿಂದ ಹಿಡಿದು ನಾವು ಶ್ರೀಧರ್ ಸ್ವಾಮಿಗಳು, ಅದಾದ ನಂತರ ಈಗ ಸಕ್ರಪಟ್ಟಣ ಅವಧೂತರ ಗುರುಗಳದ್ದು ಕೂಡ ಕಥೆಯನ್ನು ಕೇಳಿದ್ವಿ. ಅವ್ರಿಗೂ ಸಹ ಈ ಕಥಾಮೃತವನ್ನು ನಮ್ಗೆ ಗುಣಪಡಿಸಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದನ ಹೇಳ್ತಾ, ನನ್ನ ವಾಹಿನಿಯ ಕಂಟೆಂಟ್ ಇದೇ ಥರ ಇರುತ್ತೆ. ಈ ಒಂದು ಪ್ರಯತ್ನದಲ್ಲೇ ನಾನು ಮುಂದೆ ಸಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಬೇರೆಯವ್ರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂತಂದರೆ ಅವ್ರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆ ಕೂಡ ಒಂದು ಗುರುವಿನ ಅದ್ಭುತವಾದ ಕಥೆ ಇರುತ್ತೆ, ಮುಂದುವರಿಯುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.